ತಾನೇ ದಹಿಸಿ ಬೆಳಕು ನೀಡಿ ಕತ್ತಲ ಬೆಳಗಿರುವ ದೀಪದಂತೆ ಬದುಕು ನನದಾಗಿಸು. ಒಂದು ದಿವ್ಯ ಸಾನ್ನಿಧ್ಯ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇದು ಕಲ್ಯಾಣ ಕರ್ನಾಟಕ 2025ರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿಯಾಗಿದ್ದೇವೆ. ನಾನು ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಸ್ವಾಮೀಜಿಯವರುಗಳು ಆಗಮಿಸಿದ್ದಾರೆ. ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಮದ್ ಶ್ರೀ ಶೈಲ ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಹಳೇಬೀಡು ಇವರ ಆಗಮನವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಆಗಮನದ ನಂತರ
ಪಾದಪೂಜೆಯೊಂದಿಗೆ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭವಾಗಲಿದೆ. ಇದು ಕಲ್ಯಾಣ ಕರ್ನಾಟಕ ವೇದಿಕೆಯ ಚಿಕ್ಕಮಗಳೂರು ಜಿಲ್ಲಾ ಹಾಗೂ ಕಡೂರು ತಾಲೂಕು ಘಟಕದ ವತಿಯಿಂದ ನಡೆಸ್ತಾ ಇರತಕ್ಕಂಥ ಚೊಚ್ಚಲ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಒಂದು ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ ಇವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಕೂಡ ದಯಮಾಡಿ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ಕಲ್ಯಾಣ ಕರ್ನಾಟಕ ವೇದಿಕೆಯ ಚಿಕ್ಕಮಗಳೂರು ಜಿಲ್ಲಾ ಹಾಗೂ ಕಡೂರು ತಾಲೂಕು ಘಟಕದ ವತಿಯಿಂದ ನಡೆಸಿರತಕ್ಕಂಥ ಚೊಚ್ಚಲ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾನಿಲ್ಲಿ ಬಯಸ್ತಾ ಇದ್ದೇನೆ. ಈಗಾಗಲೇ ಪರಮ ಪೂಜ್ಯ ಸ್ವಾಮೀಜಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶ್ರೀಶೈಲ ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಹಳೇಬೀಡು ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅವರ ಆಗಮನದ ನಂತರ ಪಾದಪೂಜೆಯೊಂದಿಗೆ ಈ ಒಂದು ಸ್ವಾಮೀಜಿಯವರಿಗಾಗಲೇ ಆಗಮಿಸಿದ್ದಾರೆ. ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಎಲ್ಲರೂ ಕೂಡ ಒಂದು ಗೌರವವಾಗಿ ಚಪ್ಪಾಳೆಯನ್ನು ಸೂಚಿಸುವ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರ ಪಾದಪೂಜಾ ಕಾರ್ಯಕ್ರಮ ಈಗ ಸಂಪನ್ನಗೊಳ್ಳಲಿದೆ. ಸಮಿತಿಯ ವತಿಯಿಂದ ಇದು ಕಲ್ಯಾಣ ಕರ್ನಾಟಕ ವೇದಿಕೆಯ ಚಿಕ್ಕಮಗಳೂರು ಜಿಲ್ಲಾ ಹಾಗೂ ಕಡೂರು ತಾಲೂಕು ಘಟಕದ ವತಿಯಿಂದ ನಡೆಸ್ತಾ ಇರತಕ್ಕಂಥ ಕನ್ನಡ ರಾಜ್ಯೋತ್ಸವ ಚೊಚ್ಚಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಮೀಜಿಯವರ ಪಾದಪೂಜೆ ಕಾರ್ಯಕ್ರಮ ಜರುಗ್ತಾ ಇದೆ. ರಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಹ ಬಂಧನಾ ಮೃತ್ಯೋರ್ಮುಕ್ಷೀಯಮೃತಾತ್ ಹಿರಣ್ಯಾಪಾತ್ರಂ ಮದೋ ಪೂರ್ಣಂ ದದಾತೆ ಮದಯ್ಯೋ ಸಾನಿಧಿ ಏಕದಾ ಬ್ರಹ್ಮಣೋ ಪರತೆ ನಮಃ ಭವೆ ಭವೆ ನಾತ್ವೇ ಭವಸ್ಮವಾನ್ ಬಹುದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ರುದ್ರಾಯ ನಮೋ ಕಾಲಾಯ ನಮೋ ಕಲವಿಕರುಣಾಯ ನಮೋ ಬಲವಿಕರುಣಾಯ ನಮೋ ಬಲಾಯ ನಮೋ ಬಲಪ್ರಮತನಾಯ ನಮೋ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಿವಾಯ ನಮಃ, ಓಮೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನಿರ್ಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಸೋಲಪಾಣಿಯೇ ನಮಃ, ಓಂ ಕಟ್ವಾಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಜಪವಿಷ್ಟಾಯ ನಮಃ, ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಶಿತಿಕಂಠಾಯ ನಮಃ, ಓಂ ಸಹಸ್ರಾಕ್ಷಾಯ ನಮಃ, ಓಂ ಸಹಸ್ರಪಾದೇ ನಮಃ, ಓಂ ಅಪಕಪ್ರದಾಯ ನಮಃ, ಓಂ ಅನಂತಾಯ ನಮಃ, ಓಂ ತಾರಕಾಯ ನಮಃ, ಓಂ ಪರಮೇಶ್ವರಾಯ ನಮೋ ನಮಃ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದವನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದಿನ ಗುರುವಿಗೆ ಅನುಗೂಡಿ ಭಕ್ತಿಯನ್ ಅನುದಿನ ಗುರುವಿಗೆ ಅನುಗೂಡಿ ಭಕ್ತಿಯನ್ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿದೆ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟವರ್ಣದ ಸುಲಭ ಮಾನುಷ ಜನ್ಮ ಹುಟ್ಟಿ ಬರೋದೆ ದುರ್ಲಭ. ಕೊಟ್ಟಾನೋ ಗುರು ಯಮಗೆ ಮಾಡಿದ ಫಲದಿಂದ ಕೊಟ್ಟಾನೋ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗ ಸಿದ್ಧನೆಸರಿಟ್ಟು ಬೆಳಗೇರಿ. ಜ್ಞಾನಪೂರ್ಣಂ ಜಾಗಂ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನೇನೆಂಬುದ ಬೇಡಿರು ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರು.
ಅನುಭವದ ಸುಖ ತಾನೇ ಕೈ ಸೇರುವುದು ಅನುಭವದ ಸುಖ ತಾನೇ ಕೈ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನವಪ್ಪಿ ಬೆಳಗೇರಿ ನಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ. ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠ ಸಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ. ಹರ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ. ಶಿವ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಪಾದಗಳಿಗೆ ಪುಷ್ಪಾರ್ಚನೆ ಒಂದು ಈಗ ನೆರವೇರ್ತಾ ಇದೆ. ಈ ಒಂದು ಅದ್ಭುತವಾದ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಹಾಗೂ ಕಡೂರು ತಾಲೂಕು ಘಟಕದ ವತಿಯಿಂದ ನಡೀತಾ ಇರತಕ್ಕಂಥ ಒಂದು ಕಾರ್ಯಕ್ರಮ. 5 ಜನ ಇದ್ದಾರಾ ಸರ್? 5 ಜನ ಇದ್ದಾರಾ? ಹೌದು, ಆಯ್ತಾಯ್ತು. ಬರಪ್ಪ. ಓಕೆ, ಯಾರು ಅಧ್ಯಕ್ಷತೆ ಯಾರು ಸರ್? ಬಿಜೆಪಿ ಅಧ್ಯಕ್ಷರು ದೇವಾನಂದ ತಾಲೂಕು ಅಧ್ಯಕ್ಷರು ಕಡೂರು. ಇವರು ದಯಮಾಡಿ ವೇದಿಕೆ ಘಟಕದ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ. ಈಗಾಗಲೇ ಪರಮ ಪೂಜ್ಯ ಸ್ವಾಮೀಜಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಪಾದಪೂಜೆ ಕಾರ್ಯಕ್ರಮವನ್ನು ಕೂಡ ನಾವಿಲ್ಲಿ ನಡೆಸಿಕೊಟ್ಟಿದ್ದೇವೆ. ಪಾದಪೂಜೆ ನಡೆಸಿಕೊಟ್ಟಂಥ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಈ ವೇದಿಕೆಯು ತನ್ನ ನಲ್ಮೆಯ ನಮನಗಳನ್ನು ಹೇಳುತ್ತದೆ. ಪಾದಪೂಜೆ ನೆರವೇರಿಸಿದಂಥ ಎಲ್ಲ ಸಮಿತಿಯ ಸದಸ್ಯರಿಗೆ ಶ್ರೀಯುತ ಮರಿಯಪ್ಪನವರು ನಿವೃತ್ತ ಖಜಾನಾಧಿಕಾರಿ ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಯಾರು? ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮನಹಳ್ಳಿ ಸಿದ್ದಪ್ಪನವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಕೂಡ ವೇದಿಕೆಗೆ ದಯಮಾಡಿಸಬೇಕು ಅಂತೇಳಿ ನಾನು ಈ ಮೂಲಕ ಕೋರಿಕೊಳ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಇದು ಕಲ್ಯಾಣ ಕರ್ನಾಟಕ ವೇದಿಕೆಯ ಚೊಚ್ಚಲ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ದಯಮಾಡಿ ವೇದಿಕೆಗೆ ಬರಬೇಕು. ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಲಿಕ್ಕೆ ಕಲ್ಯಾಣ ಕರ್ನಾಟಕ ವೇದಿಕೆಯ ಚೊಚ್ಚಲ ರಾಜ್ಯೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ನಾಡಗೀತೆಯೊಂದಿಗೆ. ದಯಮಾಡಿ ಎಲ್ಲರೂ ಕೂಡ ನಾಡಗೀತೆಯ ಒಂದು ಸಂದರ್ಭದಲ್ಲಿ ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ. ಇದು ಕಲ್ಯಾಣ ಕರ್ನಾಟಕ ವೇದಿಕೆಯ ಹರೀಶ್ ಯಾದವ್ ರಾಜ್ಯ ಅಧ್ಯಕ್ಷರು ಅವ್ರನ್ನ ಇನ್ವಿಟೇಷನ್ ಇದೆ ಕರೀರಿ ಸರ್. ಏನು ಹೆಸರು? ಹರೀಶ್ ಯಾದವ್ ಅಂತ. ಹರೀಶ್ ಯಾದವ್ ಅವರು ವೇದಿಕೆಗೆ ಬರಬೇಕು ದಯಮಾಡಿ. ಹರೀಶ್ ಯಾದವ್. ಈಗ ನಾಡಗೀತೆಯ ಕಾರ್ಯಕ್ರಮ. जय हे कर्नाटक माते जय सुंदर नदी वन कलनाडे जय हे रस ऋषिगण वीरे भूदेविय मकुटದ ನವಮಣಿಯೇ ಚಂದನ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತಂಜಾತೆ ಜನನಿಯ ಜೋಗಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುವಿನ ನೀರಯ ಸಾಯೇ ನಿನ್ನಯ ಕೊರಳಿನ ಮಾಯೇ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ
ಆರಿಸಿದರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಆರಿಸಿದ ಜೈನ ತ್ಯಾಗ ಜನಗಣ ಹೋಲುವ ದೊರೆಗಳ ಧಾಮ ಭಾರತ ವೈದಿಕ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯ ನಮನಕ್ಕಾಗಿ ಎಲ್ಲರೂ ಕೂಡ ಮನದಾಳದ ವಂದನೆಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕ ವೇದಿಕೆಯ ಬಗ್ಗೆ ಒಂದು ಕಿರು ಪರಿಚಯ. 2020ರಲ್ಲಿ ದುಂಬೇನಹಳ್ಳಿ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಕೇಂದ್ರ ಕಚೇರಿ ಪ್ರಾರಂಭವಾಗಿ ಇಂದಿಗೂ ಕೂಡ ಈ ಒಂದು ವೇದಿಕೆ ಕಾರ್ಯತತ್ಪರವಾಗಿದೆ. ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿಗೆ ಸಂಬಂಧಿಸಿದಂತೆ ವಿಶೇಷ ಕಾಳಜಿಯಿಂದ ನಾಡಿನ ಹಿತರಕ್ಷಣೆ ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ವೇದಿಕೆ ತೊಡಗಿಸಿಕೊಂಡಿದೆ. ವೇದಿಕೆಯ ಚೊಚ್ಚಲ ಸಂಭ್ರಮದ ರಾಜ್ಯೋತ್ಸವವನ್ನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಆಚರಿಸಿದ್ದು 25,000ಕ್ಕೂ ಮಿಗಿಲಾಗಿ ರಾಜ್ಯಾದ್ಯಂತ ಸದಸ್ಯವನ್ನು ಹೊಂದಿರತಕ್ಕಂಥ ಈ ವೇದಿಕೆ ಮೈಸೂರು, ಮಂಡ್ಯ, ಕೋಲಾರ, ತುಮಕೂರು ಜಿಲ್ಲೆಗಳಲ್ಲೂ ಕೂಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದೆ. ಪ್ರತಿ ವರ್ಷ ನವೆಂಬರ್ 1ರಂದು ಬೀದರ್, ಬಾಗಲಕೋಟೆ, ಬಿಜಾಪುರ, ಬಳ್ಳಾರಿ ಜಿಲ್ಲೆಗಳನ್ನು ಒಗ್ಗೂಡಿಸಿ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದೆ. ನಾಳೆ ದಿನಾಂಕ 30/11/2025ರಂದು ಲೋಕಾಪುರದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ಆಯೋಜಿಸಿಕೊಂಡಿದೆ ಈ ವೇದಿಕೆ. ಕನ್ನಡ ನಾಡಿಗೆ ನವ ಪ್ರತಿಭೆಗಳನ್ನು ಪರಿಚಯಿಸುವ ಸಂಕಲ್ಪ ಹೊಂದಿ 2023ರಲ್ಲಿ ಶ್ರೀಮತಿ ರೂಪಾ ಹೊಸದುರ್ಗ ಇವರ ಸಾಹಿತ್ಯ ರಚನೆಯ ಶ್ರೀ ಸುರೇಶ್ ಸಂಗೀತ ನಿರ್ದೇಶನದಲ್ಲಿ ಜನಪ್ರಿಯ ಹಿನ್ನೆಲೆ ಗಾಯಕ ಶ್ರೀಯುತ ರಾಜೇಶ್ ಕೃಷ್ಣನ್ ರವರ ಕಂಠಸಿರಿಯಲ್ಲಿ ಮೂಡಿಬಂದ ಗಾಯನವನ್ನು 3 ಗೀತೆಗಳನ್ನು ಈಗಾಗಲೇ ಲೋಕಾರ್ಪಣೆಗೊಳಿಸಿದ್ದೇವೆ. 2024ರಲ್ಲಿ ಗುರು ರಾಘವೇಂದ್ರ ಗೀತೆಗಳನ್ನು ಕೂಡ ವೇದಿಕೆಯಿಂದ ನಿರ್ಮಾಣ ಮಾಡಿ ಬಿಡುಗಡೆಗೊಳಿಸಲಾಗಿದೆ. ಪ್ರಸಕ್ತ ವರ್ಷದಲ್ಲೂ ಕೂಡ ನಾಡಿನ ಭಾಷೆ, ಸಂಸ್ಕೃತಿಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ವೇದಿಕೆಯು ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿರಂತರವಾಗಿ ಪ್ರೋತ್ಸಾಹಿಸುತ್ತಾ ಮುನ್ನಡೆಯುತ್ತಿದೆ. ಅಂತೆಯೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಸುದಿನ ವೇದಿಕೆಯ ಚೊಚ್ಚಲ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ. ಕಾರ್ಯಕ್ರಮದ ಶುಭಾರಂಭ ಕುಮಾರಿ ಸಿರಿ ಹೇಮಂತ್ ಕುಮಾರ್ ಇವರ ಒಂದು ಗಣಪತಿ ಕುರಿತಾದ ಪ್ರಾರ್ಥನೆಯೊಂದಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಗಣಪತಿ ಕುರಿತಾದ ಹಾಡಿಗೆ ದನಿಯಾಗಲಿದ್ದಾರೆ ಸಿರಿ ಹೇಮಂತ ಕುಮಾರ್. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೂರ್ಯವರು ಕನ್ನಡ ಪರಿಷತ್ ಜಿಲ್ಲಾ ಅಧ್ಯಕ್ಷರು, ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೀನಿ. ಬಂದವರು ಮತ್ತು ಇನ್ನೊಬ್ರು ಯಾರು ಹೇಳಿರಲ್ಲ ಅವ್ರು ನಮ್ಮ ಹಾಗೆ ರಾಜ್ಯಾಧ್ಯಕ್ಷರು ಅಶೋಕ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಸಂಘಟನಾ ಕಾರ್ಯದರ್ಶಿಗಳಾದ ಸಿದ್ದಪ್ಪನವರು ರಾಮನಹಳ್ಳಿ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಜಿಲ್ಲಾ ಅಧ್ಯಕ್ಷರಾದ ರಂಗನಾಥ್ರವರು ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳ್ಕೊತೀನಿ. ಮುನ್ನಡೀತದೆ. ಸಿರಿ ಹೇಮಂತ ಕುಮಾರ್ ಇವರಿಂದ ಗಣಪತಿ ಕುರಿತಾದ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ. महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं महादेवसुतं गुरुगुहनुतं
प्रकाशं शान्तं महादेवसुतं गुरुगुहनुतं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकाप्रियं महाकाव्यनाटकादिप्रियं मूषिकवाहनमोदकाप्रियं पपमगमरि सरि सनि स पमगम पानि स सरि गम मरि सरि सानि पम सानि पमगमनि पमरि गमरि रिस रिस सानि पमगमनि सरि गमः गणपतिं मनसा स्मरामि वसिष्ठवामदेवादिवन्दितमहागणपतिम् ಮಹಾಗಣಪತಿ ಮನಸಾ ಸ್ಮರಮೈ. ಈ ಒಂದು ಹಾಡಿನ ಮೂಲಕ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದ್ದಾರೆ ಕುಮಾರಿ ಶ್ರೀ ಹೇಮಂತ್ ಕುಮಾರ್ ಇವರಿಗೆ ಮನದಾಳದ ವಂದನೆಗಳನ್ನು ಹೇಳ್ತಾ ಹಾಗೂ ಈ ದಿನದ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾವು ಈ ವೇದಿಕೆಯಿಂದ ತಿಳಿಸಲಿಕ್ಕೆ ಬಯಸ್ತೇವೆ. ನವೆಂಬರ್ 1 ಕನ್ನಡಿಗರೆಲ್ಲರ ಸಂಭ್ರಮ ಮತ್ತು ಸಡಗರದ ದಿನ. ಸರಿಸುಮಾರು 2,500 ವರ್ಷಗಳ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿರುವ ಈ ಕನ್ನಡ ನಾಡನ್ನು ಗಂಗರು, ಕದಂಬರು, ಶಾತವಾಹನರು, ರಾಷ್ಟ್ರಕೂಟ, ಹೊಯ್ಸಳ ಮುಂತಾದ ರಾಜವಂಶದವರು ಆಳಿದ್ದು ರಾಷ್ಟ್ರದ ಇತಿಹಾಸದಲ್ಲಿ ತಮ್ಮ ಕೀರ್ತಿಯ ಯಶೋಗಾಥೆಯನ್ನು ಸುವರ್ಣಾಕ್ಷರಗಳಿಂದ ದಾಖಲಿಸಿದ್ದಾರೆ. ಬೇಲೂರು, ಹಳೇಬೀಡು, ಬಾದಾಮಿ ಐಹೊಳೆ, ಪಟ್ಟದಕಲ್ಲು, ಹಂಪಿ ಮುಂತಾದ ಸ್ಥಳಗಳು ನಮ್ಮ ನಾಡಿನ ಭವ್ಯ ಇತಿಹಾಸ ಮತ್ತು ಪರಂಪರೆಗೆ ಸಾಕ್ಷಿಯಾಗಿದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ನಾಡು ಧರ್ಮ, ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ, ಕ್ರೀಡೆ, ಶಿಲ್ಪ ಮತ್ತು ವಾಸ್ತುಶಿಲ್ಪಗಳಿಗೆ ಹೆಸರಾದುದು. ಸರ್ವಧರ್ಮದೇನು ನಿವಲಕ್ಕಾಡು ಎಂಬ ಕವಿವಾಣಿಗೆ ಅನ್ವರ್ಥಕವಾದದ್ದು ಈ ಕನ್ನಡ ನಾಡು. ಇಂತಹ ಹಿರಿಮೆ ಹೊಂದಿರುವ ಕನ್ನಡ ನಾಡಿನ ಮನೆಯ ಹಬ್ಬ ಹಾಗೂ ಮನದ ಹಬ್ಬ ಕನ್ನಡ ರಾಜ್ಯೋತ್ಸವ. ಕಲ್ಯಾಣ ಕರ್ನಾಟಕ ವೇದಿಕೆಯ ಈ ಸೊಗಸಾದ ಹಿಂದಿನ ನಾಡಹಬ್ಬದ ವೇದಿಕೆಯ ಸ್ವಾಗತಕ್ಕಾಗಿ ಈಗ ನಮ್ಮ ಮುಂದೆ ಆಣೆಗೆರೆ ಮಂಜುನಾಥ್ ಗುತ್ತೆಪ್ಪನವರು, ಚಿಕ್ಕಮಗಳೂರು ಜಿಲ್ಲಾ ಉಪಾಧ್ಯಕ್ಷರು, ಕಲ್ಯಾಣ ಕರ್ನಾಟಕ ವೇದಿಕೆ, ಶ್ರೀ ಆಣೆಗೆರೆ ಮಂಜುನಾಥ್ ಗುತ್ತೆಪ್ಪನವರು. ಎಲ್ಲರಿಗೂ ನಮಸ್ಕಾರ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವ ಆತ್ಮೀಯ ಗೌರವಪೂರ್ವಕ ಸ್ವಾಗತ, ಸುಸ್ವಾಗತ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಈ ಪುಣ್ಯ ಪ್ರದೀಪ. ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ. ಆತ್ಮೀಯ ಅತಿಥಿ ಸಹೋದರಿಗೆ ಅಂದದ ಚಂದದ ಪುಷ್ಪ ನೀಡೋಣ. ಆತ್ಮೀಯವಾಗಿ ಸ್ವಾಗತಿಸುತ್ತ ಸ್ಮರಿಸೋಣ ಎಂದು ಹೇಳುತ್ತಾ, ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ ತಾಯಿ, ಕನ್ನಡಾಂಬೆಗೆ ಜಯವಾಗಲಿ ಎಂದು ಎದೆತಟ್ಟಿ ಹೇಳು. ನಾನು ಭಾರತೀಯನೆಂದು ಗೌರವದಿಂದ ಬಾಳು, ನಾನು ಕನ್ನಡನೆಂದು ಹೆಮ್ಮೆಯಿಂದ ಹೇಳು. 1000 ಭಾಷೆ ನ್ಯಾಲಿಗೆಯಲ್ಲಿದ್ದರೂ ಕನ್ನಡ ಭಾಷೆ ಯಾವಾಗಲೂ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣವನ್ನು ತಮ್ಮೆಲ್ಲರ ಅನುಮತಿಯ ಮೇರೆಗೆ ಪ್ರಾರಂಭಿಸುತ್ತಿದ್ದೇನೆ. ಹಸುವಿಗೆ ಕರು ಚಂದ, ನವಿಲಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ. ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಚಂದವೋ ಚಂದ ಎಂದು ಹೇಳುತ್ತಾ ತಮ್ಮೆಲ್ಲರನ್ನು ಬಹಳ ಖುಷಿಯಿಂದ ಈಗ ಸ್ವಾಗತಿಸುತ್ತಿದ್ದೇನೆ. ಆಣೆಗೆರೆ ಮಂಜುನಾಥ್ ಗುತ್ತೆಪ್ಪ ಆದ ನಾನು. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆಯೇ ದೊಡ್ಡದು. ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು. ಅಧಿಕಾರ ದೊಡ್ಡದಲ್ಲ, ಅನುಭವ ದೊಡ್ಡದು. ಆಸ್ತಿ ದೊಡ್ಡದಲ್ಲ, ಆರೋಗ್ಯ ದೊಡ್ಡದು. ಅಣ್ಣ ಬಸವಣ್ಣವರ ವಚನದಂತೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸೋಮಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿ, ಶ್ರೀಮತ್ ಶ್ರೀಶೈಲ ಪುಷ್ಪಗಿರಿ ಮಹಾಸಂಸ್ಥಾನ ಮಠ, ಬೇಲೂರು ತಾಲೂಕು, ಹಳೇಬೀಡು ಇವರ ಪಾದಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರನ್ನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕದ ವೇದಿಕೆಯ ಪರವಾಗಿ, ಕಲ್ಯಾಣ ಕರ್ನಾಟಕದ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಕೊಡದವರಲ್ಲಿ ಕೇಳಬೇಡ, ಕೊಟ್ಟವರನ್ನು ಮರೆಯಬೇಡ, ಬರದವರನ್ನು ಕರೆಯಬೇಡ, ಬಂದವರನ್ನು ಕಳಿಸಬೇಡ. ನೀನು ಹೇಳಿದವರಿಗೆ ಹೇಳಬೇಡ, ಹೇಳಿದವರನ್ನು ಮರೆಯಬೇಡ. ನಿನ್ನ ಹೃದಯ ಪ್ರಾಮಾಣಿಕತೆ ತುಂಬಿದ್ದರೆ ನಿನ್ನ ಶತ್ರು ಮಾತ್ರವಲ್ಲ, ಇಡೀ ಪ್ರಪಂಚವೇ ನಿನ್ನೆದುರು ಆಯುಧವನ್ನು ಕೆಳಗೆ ಇಡುತ್ತದೆ ಎಂದು ಹೇಳುತ್ತಾ
ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮತ್ತೋರ್ವ ಪರಮ ಪೂಜ್ಯ ಶ್ರೀ ಶಟಲಸ್ಥ ಪ್ರಭುಕುಮಾರ್ ಶಿವಾಚಾರ್ಯ ಸ್ವಾಮೀಜಿ ಅವರು ಕಡೂರ್ ಕೆ ಬಿದರೆ ದೊಡ್ಡಮಠ ಶ್ರೀಯವರ ಪಾದಾವರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಲ್ಯಾಣ ಕರ್ನಾಟಕ ವೇದಿಕೆಯ ರಾಜ್ಯೋತ್ಸವ ಪರವಾಗಿ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ಎನ್ನುವುದರ ಮೂಲಕ ಕರುನಾಡ ಕನ್ನಡ ರಾಜ್ಯೋತ್ಸವದ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಜ್ಞಾನಪ್ರಭು ಸಿದ್ದರಾಮ ದೇಶಿ ಕೇಂದ್ರ ಮಹಾಸ್ವಾಮಿ ಅವರು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶರು ಮಠ ಕಡೂರ್ ನಗರ ಶ್ರೀಯವರ ಪಾದಾವರಣಗಳಿಗೆ ಪ್ರಣಾಮಗಳನ್ನು ಸಲ್ಲುತ್ತಾ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿಯನ್ನು ಹುಡುಕಿದರೆ ಬದುಕು ಬದಲಾಗುವುದು. ನೋಡಿ ಅಣ್ಣ ಎಂದು ವಚನದೊಂದಿಗೆ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಆಗಮಿಸಿದ ಪರಮ ಪೂಜ್ಯ ಶಟಾಲಸ್ಥ ಬಮ್ಮ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ರಂಭಾಪುರಿ ಶಾಖಮಠ ಬೀರು ಶ್ರೀಯವರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ವೇದಿಕೆಯ ಪರವಾಗಿ ಕೋರುತ್ತಿದ್ದೇನೆ. ಸಜ್ಜನರ ಸಂಘವನ್ನು ಮಾಡಬೇಡಿ, ಸಜ್ಜನರ ಸಂಘವನ್ನು ಮಾಡಿ ದುರ್ಜನರ ಸಂಘವನ್ನು ಮಾಡಬೇಡಯ್ಯ ಅಂತ ಅಂತರಂಗದಲ್ಲಿ ಶುದ್ಧವಿಲ್ಲದವರ ಸ್ನೇಹ ಕೂಡ ಕಾಲ್ಕೋಟ ವಿಷವಿದ್ದಂತೆ ಎನ್ನುತ್ತಾ ಪ್ರಪಂಚದ ಏಕೈಕ ಭಗವತಿ ಭಗಮಾಲಿನಿ ಸಾನ್ನಿಧ್ಯ ತಿಪಟೂರು ತಾಲೂಕು ನಡುವಿನಕೆರೆ ಪೀಠಾಧ್ಯಕ್ಷರು ಶ್ರೀ ಭಗವತಿ ಕಾಲಜ್ಞಾನ ಡಾಕ್ಟರ್ ಯಶವಂತ್ ಗುರೂಜಿ ಅವರಿಗೂ ಸಹ ನಮ್ಮ ವೇದಿಕೆಯ ಪರವಾಗಿ ಅವರ ಪಾದಗಳಿಗೆ ಅರಮಿಸುತ್ತಾ ಅವರನ್ನು ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಸಮಾರಂಭದ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಕಾರ್ಯಕ್ರಮದ ಅತಿಥಿಗಳಾದ ಸನ್ಮಾನ ದುಮ್ಮೆನಹಳ್ಳಿ ಅಶೋಕ್ ಅವರು, ಸಂಸ್ಥಾಪಕರು ಹಾಗೂ ರಾಜ್ಯ ಕಲ್ಯಾಣ ಕರ್ನಾಟಕ ವೇದಿ ಬೆಂಗಳೂರು, ಇವರ ಹೆಸರು ಹೇಳುತ್ತಾ ಗೌರವಪೂರ್ಣ ಸ್ವಾಗತವನ್ನು ಬಯಸುತ್ತಾ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ತಾಯಿ ಭುವನೇಶ್ವರಿ ಭಾವಚಿತ್ರ ಅನಾವರಣ ಮಾಡುತ್ತಾ ಹಾಸನ ಜಿಲ್ಲೆಯ ಜನಪ್ರಿಯ ಸಾಧಕರಾದ ಕಿರಿಯ ವಯಸ್ಸಿನ ಯುವಕರು ಆದ ಸನ್ಮಾನ ಶ್ರೀ ಶ್ರೇಯಸ್ ಪಾಟೀಲ್ ಇವರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಸರಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ದೇವಾನಂದ್ರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಅದೆಂತ ಸೂರಿ ಅವರು ರಾಜ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆದ ಸೂರ್ಯ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ದುಮ್ಮೇನಹಳ್ಳಿ ಅಶೋಕ್ ಕುಮಾರ್ ಅವರು ಸರಳ ಜೀವಿ, ನಮ್ಮ ಜೊತೆಯಲ್ಲಿ ಒಡನಾಟ ಆಡ್ತಾ 3-4 ದಿನದಿಂದ ನಮ್ಮ ಜೊತೆಯಲ್ಲಿ ಇದ್ದು ಎಲ್ಲ ಕೆಲಸಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಚೆನ್ನಯ್ಯನವರು ಪ್ರಾಂಶುಪಾಲರು ಪಂಚನಹಳ್ಳಿ, ಅವರಿಗೂ ಸಹ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಮರಿಯಪ್ಪನವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ದಾನೇಶ್ರವರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಮ್ಮನಹಟ್ಟಿ ಹರೀಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ ಉಮೇಶ್ ಅವರು ಆಗಮಿಸುತ್ತಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಆತ್ಮಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಗುರುಗಳಾದಂಥ ದುಮ್ಮೇನಹಳ್ಳಿ ಸಿದ್ದೇಶ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಪತ್ರಕರ್ತರು, ನಾಟಕದ ರೂವಾರಿ ಅವರು ಸಹ ಈ ವೇದಿಕೆಗೆ ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಗಿತಲ್ಲ.
ಜಿಲ್ಲಾಧ್ಯಕ್ಷರಾದಂಥ ರಂಗನಾಥರವರು ವೇದಿಕೆ ಮೇಲಿದ್ದಾರೆ. ಅವರು ತುಂಬ ಶ್ರಮದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಜಿಲ್ಲೆಯ ಕಾರ್ಯದರ್ಶಿಗಳಾದಂಥ ಚಿದಾನಂದ ಮೂರ್ತಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಒಂದು ವಾರದಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಈ ತಾಲೂಕಿನ ಮಹಿಳಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಗೌರವ ಅಧ್ಯಕ್ಷರು, ರೈತರ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಅವರಿಗೂ ಈ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಎಲ್ಲ ಹೋಬಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದೀರಾ. ಅವರೆಲ್ಲರಿಗೂ ಈ ವೇದಿಕೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಪುಸ್ತಕ ಆವರಣ ಮಾಡುತ್ತಂಥ ಯೋಗೇಶ್ ಸರ್ ಅವರು ಸಹ ಅವರ ಸಂಘಟನೆಯರೊಂದಿಗೆ ಬಂದಿದ್ದಾರೆ. ಅವರಿಗೂ ನಮ್ಮ ವೇದಿಕೆಯ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹೀಗೆ ನಮ್ಮ ಎಲ್ಲ ಜಿಲ್ಲೆಗಳಿಂದ ಪ್ರಶಸ್ತಿ ಪುರಸ್ಕರು ಅಂದರೆ ಕಲೆಯಲ್ಲಿರಬಹುದು, ಶಿಕ್ಷಕರಾಗಿರಬಹುದು, ರಾಜಕೀಯದಲ್ಲಿರಬಹುದು, ಕಾನೂನಿನಲ್ಲಿರಬಹುದು, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಪ್ರಶಸ್ತಿದಾರರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಆರಕ್ಷಕರು ಇಲ್ಲಿ ಬಂದು ನಮಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ. ಅವರಿಗೂ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹೇಳಿದೆ ನನ್ನ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟು ಸ್ವಾಗತ ಭಾಷಣವನ್ನು ಮಾಡಲು ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಕರ್ನಾಟಕ ಮಾತೆ, ಜೈ ಶರತ್. ಎಸ್ ಟಿ ಶ್ರೀನಿವಾಸ್ ಪ್ರಾಂಶುಪಾಲರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆಯೇ ಶ್ರೀಯುತ ಯೋಗೇಶ್ ಲೇಖಕರು ಅನೂರಣ್ಣನ ಪುಸ್ತಕ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಕೋರಿದಂಥ ಶ್ರೀಯುತ ಅಣಗೆರೆ ಮಂಜುನಾಥ್ ಗುತ್ತೆಪ್ಪನವರಿಗೆ ಮನದಾಳದ ವಂದನೆಗಳನ್ನು ಹೇಳ್ತಾ, ಹಾಗೂ ಈ ವೇದಿಕೆ ಇವತ್ತೇನೆಲ್ಲ ಆಚರಿಸ್ತಾ ಇದೆ ಕನ್ನಡ ರಾಜ್ಯೋತ್ಸವ, ಅದರ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಏನಿತು ಈ ಕನ್ನಡದ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು. ಪಂಪರನ್ನರು, ಬಸವಾದಿ ಶರಣರು, ದಾಸಶ್ರೇಷ್ಠರು, ಹರಿಹರ ರಾಘವಾಂಕ, ಕುಮಾರವ್ಯಾಸಾದಿ ಪ್ರಾಚೀನ ಕವಿಗಳು, ರಸ ಋಷಿಗಳು, ಕುವೆಂಪು, ಬೇಂದ್ರೆ, ಚನ್ನವೀರ ಕಣವಿ, ಶಿವರುದ್ರಪ್ಪ ಇತ್ಯಾದಿ ಆಧುನಿಕ ಕವಿ ಸಾಹಿತಿಗಳು ಕನ್ನಡವನ್ನು ಶ್ರೀಮಂತಗೊಳಿಸಿದ್ದಾರೆ ಮತ್ತು ಸಮೃದ್ಧಿಗೊಳಿಸಿದ್ದಾರೆ. ಕನ್ನಡ ನಾಡು ಚೆನ್ನ, ಕನ್ನಡ ನುಡಿ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಅಂತರಂಗದ ನುಡಿಗಳು ಇಂದಿನ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಯಾಗಿ ಹೊರಹೊಮ್ಮಲಿದೆ. ಸನ್ಮಾನ್ಯ ಶ್ರೀ ದುಮ್ಮೇನಹಳ್ಳಿ ಅಶೋಕ್ ಕುಮಾರ್, ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು, ಕಲ್ಯಾಣ ಕರ್ನಾಟಕ ವೇದಿಕೆ ಇವರಿಂದ ಡಾಕ್ಟರ್ ಉಮೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ. ಈಗ ಪ್ರಾಸ್ತಾವಿಕ ನುಡಿಗಾಗಿ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕ ಈ ಒಂದು ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರಾದಂಥ ಶ್ರೀಯುತ ದುಮ್ಮೇನಹಳ್ಳಿ ಅಶೋಕ್ ಕುಮಾರ್ ಈಗ ನಮ್ಮ ಮುಂದೆ ತಮ್ಮ ಪ್ರಾಸ್ತಾವಿಕ ನುಡಿಗಾಗಿ. ಎಲ್ಲಾದರೂ ಇರೋ, ಎಂತಾದರೂ ಇರೋ, ಎಂದೆಂದಿಗೂ ನೀ ಕನ್ನಡವಾಗಿರೋ, ಕನ್ನಡವಾಗಿರೋ, ಕನ್ನಡವಾಗಿರೋ ಅಂತ ಹೇಳ್ತಾ ವೇದಿಕೆಯ ಮೇಲಿರುವ ನನ್ನ ಆರಾಧ್ಯ ದೈವ ಹಾಗೂ ಗುರುಗಳಾದಂತಹ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಪಾದಾರಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೂ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಾರಗಳಿಗೂ ಸಹ ತನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಡಾಕ್ಟರ್ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿಯವರಿಗೂ ಸಹ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೂ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೂ ಸಹ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲಿರುವ ಹಿರಿಯರೇ, ರಾಜಕೀಯ ಮುಖಂಡರೇ, ಹೋರಾಟಗಾರರೇ, ಹಿರಿಯರೇ ಹಾಗೂ ಪತ್ರಿಕಾ ಮಿತ್ರರೇ, ವರದಿಗಾರರೇ,
ಪೊಲೀಸ್ ಸಿಬ್ಬಂದಿ ವರ್ಗದವರೇ, ನಮ್ಮ ಸಂಸ್ಥೆ ಕಲ್ಯಾಣ ಕರ್ನಾಟಕ ವೇದಿಕೆ ಇದು 2020ರಲ್ಲಿ ಪ್ರಾರಂಭವಾಯಿತು. ಇದನ್ನು ನನ್ನ ಸ್ನೇಹಿತರಾದ ಷಡಾಕ್ಷರಿ ಅವರು ಉದಯ್ ಟಿ ವಿನಲ್ಲಿ ವರ್ಕ್ ಮಾಡ್ತಾಯಿದ್ರು. ಆವಾಗ ನಾನು ಬೇರೆ ಕೆಲಸದಲ್ಲಿದ್ದೆ, ವಕೀಲ ಕೂಡ. ಆಗ ಅವ್ರನ್ನ ಕೇಳಿದೆ, ಅವರು ಈ ಹೆಸರನ್ನು ನನಗೆ ಆಯ್ಕೆ ಮಾಡಿಕೊಟ್ಟಿದ್ರು. ನಮ್ಮ ಸಂಸ್ಥೆಯ ಉದ್ದೇಶ ಮಾನವೀಯ ಮೌಲ್ಯಗಳ ಸಹಕಾರಕ್ಕಾಗಿ, ಮಾನವೀಯ ಮೌಲ್ಯಗಳ ಸಹಕಾರಕ್ಕಾಗಿ. ಅದೇ ಧ್ಯೇಯ, ಅದೇ ಉದ್ದೇಶ, ಅದೇ ನಿಟ್ಟಿನಲ್ಲಿ ಸಂಸ್ಕೃತಿ, ಭಾಷೆ, ನಾಡು, ನುಡಿ, ಜಲದ ವಿಚಾರದಲ್ಲಿ ಪರ ಹಾಗೂ ವಿರೋಧ ಎರಡರಲ್ಲೂ ಕೂತು ಸ್ಪಷ್ಟವಾಗಿ ಚಿಂತಿಸಿ ನಮ್ಮ ಮನಸ್ಸಿಗೆ ಯಾವುದು ಸರಿ ಎನಿಸ್ತದೆ, ನನ್ನ ದೈವ ಯಾವುದನ್ನು ನನ್ನ ತಲೆಯಲ್ಲಿ ಇದು ಸರಿ ಎನಿಸುತ್ತದೆ, ಅದನ್ನು ಮಾಡ್ತಾ ಬಂದಿದ್ದೇವೆ. ಒಂದು ಸಂಸ್ಥೆ, ಒಂದು ವೇದಿಕೆ ಅಂದರೆ ಹೋರಾಟ ಹೋರಾಟ ಹೋರಾಟ. ಅದನ್ನು ಬಿಟ್ಟಿದ್ದು ಇನ್ನೂ ಒಂದು ಇದೆ, ಅದು ಅಲ್ತಕ್ಕಂಥದ್ದು ಬೇರೆ ಇದೆ. ಬಸವಣ್ಣ ಯಾವ ರೀತಿಯಲ್ಲಿ ಇವ ಯಾರವ, ಇವ ಯಾರವ ಅನ್ನಬೇಡ, ಇವ ನಮ್ಮವ ಎಂದೆನಿಸಯ್ಯ ಎನ್ನುವ ರೀತಿಯಲ್ಲಿ ಜಾತಿ, ಮತ, ಧರ್ಮ, ರಾಜಕೀಯ ಈ ನಾಲ್ಕನ್ನೂ ಹೊರಗಿಟ್ಟು ಯಾವುದೇ ಮತ, ಪಂಥ, ಜಾತಿಯ ತತ್ವವಿಲ್ಲದೆ ಇಲ್ಲಿಯವರೆಗೂ ಕೂಡ ಒಂದೇ ಕಾರ್ಯಕ್ರಮ ಮಾಡಲಿ, ಅದು ಒಳ್ಳೆಯ ರೀತಿಯಲ್ಲಿ 4 ಜನಕ್ಕೆ ಮುಟ್ಟುವಂತೆ ಇರಲಿ ಎನ್ನುವ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ನಾವು ಸಂಸ್ಥೆ ಶುರುವಾದಾಗಲಿಂದ 2023ಕ್ಕೆ ನಮ್ಮ ಕರ್ನಾಟಕಕ್ಕೆ 50ನೇ ಕರ್ನಾಟಕ ಎಂದು ನಾಮಕರಣವಾಗಿ 50ನೇ ವರ್ಷ ತುಂಬಿದ ಸುಸಂದರ್ಭದಲ್ಲಿ ನಾವು ಕರುನಾಡ ವೈಭವ ಎನ್ನುವ ಕನ್ನಡ ಗೀತೆಯನ್ನು ರಚಿಸಿ ರೂಪಾ ಹೊಸದುರ್ಗರವರ ಸಾಹಿತ್ಯದಲ್ಲಿ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಶ್ರೀ ಸುರೇಶ್ ಅವರ ಸಾಹಿತ್ಯದಲ್ಲಿ ಅದನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಅದಕ್ಕೆ ನಮ್ಮ ಪರಮ ಪೂಜ್ಯರು ಸಹ ತಮ್ಮ ಒಪಿನಿಯನ್ನ ನೀಡಿದ್ದಾರೆ. ತದನಂತರದಲ್ಲಿ ಹೋದ ವರ್ಷ ನಾವು ಗುರು ರಾಘವೇಂದ್ರ ಸ್ವಾಮೀಜಿಗಳ 2 ಹಾಡುಗಳನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಈ ವರ್ಷ ಶಿವನ ಬಗ್ಗೆ ಒಂದು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ತಾ, ನಮ್ಮ ಸಂಸ್ಥೆಯ ಉದ್ದೇಶ ಮಾನವೀಯ ಮೌಲ್ಯಗಳ ಸಾಕಾರಕ್ಕಾಗಿ ಅಂತ ಹೇಳ್ತಾ, ಮನುಷ್ಯ ಹುಟ್ಟುವಾಗ ಉಸಿರಿರ್ತದೆ, ಹೆಸರು ಇರೋದಿಲ್ಲ. ಮನುಷ್ಯ ಸಾಯುವಾಗ ಉಸಿರಿರೋದಿಲ್ಲ, ಹೆಸರಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ, ನನ್ನ ಗುರು ಹಿರಿಯರ ಪಾದಾರಿಗಳಿಗೆ ನಮಸ್ಕರಿಸುತ್ತಾ ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಡೀತೇನೆ ಅಂತ ಹೇಳ್ತಾ ನನ್ನ 2 ಕನ್ನಡ ಪದಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವಾಗಿರು, ಕನ್ನಡವಾಗಿರು. ಕರ್ನಾಟಕ ವೇದಿಕೆಯ ದೇಶಗಳನ್ನು ನಮಗೆಲ್ಲ ತಿಳಿಸ್ತಾ, ಹಾಗೆಯೇ ನಾವು ಮನುಷ್ಯ ಆದಮೇಲೆ ಏನಾದರೂ ಒಂದು ಶಾಶ್ವತವಾದ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತುಂಬ ಉತ್ಸಾಹಭರಿತವಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ವೇದಿಕೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಶ್ರೀಯುತ ಸನ್ಮಾನ್ಯ ದುಮ್ಮೇನಹಳ್ಳಿ ಅಶೋಕ್ ಕುಮಾರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಮನದಾಳದ ವಂದನೆಗಳನ್ನು ಹೇಳ್ತಾ, ಹಾಗೆಯೇ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ನಾನು ತಿಳಿಸಲಿಕ್ಕೆ ಬಯಸ್ತೇನೆ.
ಕನ್ನಡ ಕೇವಲ ಭಾಷೆಯಲ್ಲ, ಕನ್ನಡ ನಾಡಿನ ನೆಲ, ಜಲ, ಜನ, ಬದುಕು, ಕಲೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಪ್ರತೀಕ. 2000ಕ್ಕೂ ಮಿಗಿಲಾದ ಇತಿಹಾಸವಿರುವ ಈ ಭಾಷೆ ಕರುನಾಡಿನ ಆಡಳಿತ ಭಾಷೆ. ಕನ್ನಡ ಭಾಷೆಗೆ ಮನಸೋಲದವರೇ ಇಲ್ಲ. ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನ ಮನಮೈ ಮರೆಯುವುದು. ಕನ್ನಡ ಕನ್ನಡ ಹಾಸವಿ ಕನ್ನಡ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವೆನು, ಕನ್ನಡದಲ್ಲಿಯೇ ಭಿನ್ನಹ ಗೈದೊಡೆ ಹರಿ ವರಗಳ ಮಳೆ ಕರೆಯುವನು, ಹರ ಮುರಿಯದೆ ತಾ ಬರೆಯುವನು. ಬಾಳುವುದೇತಕ್ಕೆ ನುಡಿಯಲೆ ಜೀವ, ಸಿರಿ ಕನ್ನಡದಲ್ಲಿ ಕವಿತೆಯ ಹಾಡೆ, ಸಿರಿಗನ್ನಡ ದೇಳಿಗೆಯನ್ನು ನೋಡೆ, ಕನ್ನಡ ತಾಯಿಯ ಸೇವೆಯ ಮಾಡೆ ಎಂದು ಕನ್ನಡವನ್ನು ತುಂಬ ಚೆನ್ನಾಗಿ ಸುಶ್ರಾವ್ಯವಾಗಿ ತಮ್ಮ ಅಂದ ಚಂದದ ನುಡಿಗಳೊಂದಿಗೆ ಹಾಡಿ ಹೊಗಳಿದ್ದಾರೆ. ಪಂಪಯುಗ ಪೂರ್ವದಲ್ಲಿ ರಚಿತವಾದಂಥ ಅಲಂಕಾರಿಕ ಲಕ್ಷಣ ಗ್ರಂಥ ಶ್ರೀ ವಿಜಯರು ರಚಿಸಿದ ಕವಿರಾಜ ಮಾರ್ಗದಲ್ಲಿ ಕಾವೇರಿ ಇಂದಮ ಗೋದಾವರಿವರ ಮಿರ್ದ ನಾಡದ ಕನ್ನಡದಳ್ ಭಾವಿಸಿದ ಜನಪದಂ ಹೊಸದಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ಕಿಸುವಳಲ್ಲ ವಿದಿತ ಮಹಾಕೋಪಣ ನಗರದ ಪುಲಿಗೆರೆಯ ಸದಮಿಮ ಸ್ತಮಪ್ಪ ಕುಂದದ ನಡುವಣದ ನಾಡೆ ಕನ್ನಡದ ತಿರುಳ್. ಕಾವೇರಿ ತೀರದಿಂದ ಮಹಾರಾಷ್ಟ್ರದ ಗೋದಾವರಿ ತೀರದವರೆಗೂ ಕನ್ನಡ ನಾಡು ಆ ಕಾಲದಲ್ಲಿ ಹಬ್ಬಿತ್ತು. ಬಹುತೇಕ ಕನ್ನಡ ಪ್ರದೇಶಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡಿದ್ದ ಕೊನೆಯ ವ್ಯಕ್ತಿ ಟಿಪ್ಪು ಸುಲ್ತಾನ್. ಟಿಪ್ಪುವಿನ ಮರಣಾನಂತರ 1799ರಲ್ಲಿ ಮೈಸೂರು ರಾಜ್ಯವನ್ನು 4 ಭಾಗಗಳನ್ನಾಗಿ ಬ್ರಿಟಿಷರು ವಿಭಜಿಸಿದರು. ಏಕೀಕರಣಕ್ಕೂ ಮುನ್ನ 20ಕ್ಕೂ ಹೆಚ್ಚು ಸಂಸ್ಥಾನಗಳಲ್ಲಿ ಕನ್ನಡ ಪ್ರದೇಶಗಳು ಹರಿದು ಹಂಚಿ ಹೋಗಿದ್ದವು. ಕರ್ನಾಟಕದ ಏಕೀಕರಣಕ್ಕೆ ಅನೇಕ ಸಾಹಿತಿಗಳು, ಕಲಾವಿದರು, ರಾಜಕಾರಣಿಗಳು, ಚಿಂತಕರು, ಸಂಶೋಧಕರು, ಸಂಘ ಸಂಸ್ಥೆಗಳ ಮುಖಂಡರು ಅಪಾರವಾಗಿ ಶ್ರಮಿಸಿದ್ದಾರೆ. ಆಲೂರು ವೆಂಕಟರಾವ್, ಕುವೆಂಪು, ಅಂದಾನಪ್ಪ ದೊಡ್ಡಮೇಟಿ, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಶಂಕರ ಕಲ್ಲನಗೌಡ ಪಾಟೀಲ್, ಜಯದೇವಿ ತಾಯಿ ಲಿಗಾಡೆ ಮುಂತಾದ ಪ್ರಮುಖರ ನಿರಂತರ ಹೋರಾಟದ ಫಲವಾಗಿ 1956ರ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ರಚನೆಯಾಯಿತು. ಇದಾದ 17 ವರ್ಷಗಳ ನಂತರ ಮೈಸೂರು ರಾಜ್ಯಕ್ಕೆ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಇದು ಕನ್ನಡಿಗರೇ ಇಟ್ಟಂತಹ ಪ್ರೀತಿಯ ಹೆಸರು. ಕಲ್ಯಾಣ ಕರ್ನಾಟಕ ವೇದಿಕೆಯು ಕನ್ನಡದ ನಾಡ ಹಬ್ಬ, ಮನ ಮನೆಯ ಹಬ್ಬ, ಮನದ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು, ಪರಮ ಪೂಜ್ಯ ಮಹಾಸ್ವಾಮೀಜಿಯವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಗಣ್ಯರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಇದೀಗ ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕ ವೇದಿಕೆಯ ರಾಜ್ಯೋತ್ಸವ, ಚೊಚ್ಚಲ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದೆ. ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. आरोग्यं धनसम्पत्ति दीपज्योतिर्नमोस्तुते दीपज्योतिर्नमोस्तुते ब्रह्मरूपस्त्वं ज्योतिषां प्रभुरव्ययः रविरस्तं समाराध्य यावत् सूर्योदयो भवेत् रविरस्तं ಈಗ ಭುವನೇಶ್ವರಿ ಭಾವಚಿತ್ರ ಅನಾವರಣ ಸ್ವಾಮೀಜಿಯವರುಗಳಿಂದ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರಿಂದ ತಾಯಿ ಭುವನೇಶ್ವರಿಯನ್ನು ಕರ್ನಾಟಕದ ರಾಜ್ಯ ದೇವತೆ ತಾಲೂಕು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಹೇಳ್ಕೊತಾ ಇದ್ದೀನಿ. ವೆಂಕಟಕೃಷ್ಣ ಅವರು ಕೂಡ ವೇದಿಕೆಗೆ ದಯಮಾಡಿಸಬೇಕು ದಯಮಾಡಿ. ಈಗ ಮುಂದಿನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರು ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತುರ್ತು ನೆಲೆಯಲ್ಲಿ ತೆರಳಬೇಕು ಅಂತ ನಮಗೆ ತಿಳಿಸಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಈ ಒಂದು
ಈ ಒಂದು ರಾಜ್ಯೋತ್ಸವದ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕುರಿತು ಕೆಲವು ಹಿತನುಡಿಗಳನ್ನು ಹಾಡಬೇಕು ಅಂತೇಳಿ ನಾನು ಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ನಮ್ಮ ಮುಂದೆ ಪೂಜ್ಯ ಸ್ವಾಮೀಜಿಯವರು. बोलो भारत माता की, बोलो भारत माता की. ಈ ಸುಂದರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಲ್ಲಿ, ಎಲ್ಲ ಕನ್ನಡ ಅಭಿಮಾನಿಗಳೇ, ಕನ್ನಡ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ, ಇನ್ವಿಟೇಷನಲ್ಲಿ ನೋಡೋಣ ಅಂತ ಸುಮ್ಮನೆ ಹೆಸರುಗಳು ಲೆಕ್ಕ ಹಾಕಿದ್ವಿ. ಹಂಗೆ ಸುಮ್ಮನೆ ಬರ್ಕೊಂಡ್ವಿ ಎಷ್ಟು ಬರೆದಿದೆ ಇದೆ ಅಂತ. ಇನ್ನೂರ 99 ಜನ ಇದ್ದಾರೆ. ತಪ್ಪು ಅಂತಲ್ಲ, ಆದರೆ ಅಭಿಮಾನ ಕುಂಠಿತ ಆಗ್ತಾ ಇದೆಯಾ ಅಂತ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ನಮ್ಮ ರಾಜ್ಯಾಧ್ಯಕ್ಷರು ಅಶೋಕ್ ಅವರು ಪಾಪ ಕೂರ್ತಾ ಇಲ್ಲ. ಯಾಕೆ ಕೂರ್ತಾ ಇಲ್ಲ ಅಂತಂದರೆ ಜವಾಬ್ದಾರಿ. ಅವರನ್ನು ಕೂರ್ಲಿಕ್ಕೆ ಬಿಡ್ತಿಲ್ಲ. ಯಾಕೆಂದರೆ ಎಲ್ಲರ ನಂಬರು ಅವ್ರ ಹತ್ರ ಕೊಟ್ಬಿಟ್ಟಿದ್ದಾರೆ, ಅವರಿಂದ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಅವ್ರಿಗೆ ಫೋನ್ ಮಾಡ್ತಾರೆ. ಜವಾಬ್ದಾರಿ ಅನ್ನೋದು ಇಲ್ಲದೆ ಹೋದಾಗ ಮನುಷ್ಯನಿಗೆ ಅರ್ಥ ಇರೋದಿಲ್ಲ. ಆದರೆ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಸ್ಪಂದನೆ ಸಿಗದೇ ಇದ್ದಾಗ ಅಲ್ಲಿಯೂ ಕೂಡ ಮನುಷ್ಯನಿಗೆ ಬೇಸರ ಆಗ್ತಾ ಹೋಗುತ್ತೆ. ತಾವೆಲ್ಲ ಇಲ್ಲಿ ಕನ್ನಡ ಅಭಿಮಾನಿಗಳು ಕನ್ನಡ ಸಂಘಟನೆಯಲ್ಲಿ ಭಾಗವಹಿಸಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಂಸ್ಕಾರ ಭಾಷೆ ಎಲ್ಲದರ ವಿಷಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದೀರಿ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಈಗಾಗಲೇ ನಿರೂಪಣೆ ಮಾಡ್ತಾ ಇರುವಂಥ ನಮ್ಮ ನಿರೂಪಕಾರರು, ಸ್ವಾಗತ ಮಾಡಿದಂಥ ಮಂಜುನಾಥ್ ಅವರು ಬಹಳ ಸುದೀರ್ಘವಾಗಿ ವಿಷಯಗಳನ್ನು ಹೇಳಿದ್ದಾರೆ. ಬಹುಶಃ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು ಎರಡನ್ನ ಪ್ರೀತಿಸಬೇಕು. ಯಾವುದೇ ಒಂದು ಸಂಘ ಸಂಸ್ಥೆ, ಒಂದು ನಾಡು ಭಾಷೆ ಯಾವುದೇ ಯಶಸ್ವಿಯಾಗಿ ಗಟ್ಟಿಯಾಗಿ ನಾಡಿನೊಳಗೆ ನೆಲೆಸಬೇಕಾದ್ರೆ ನಾವೆಲ್ಲ ಮಾನವರು ಎರಡನ್ನ ಪ್ರೀತಿಸಬೇಕು. ಒಂದು ನಾಡನ್ನು, ಇನ್ನೊಂದು ನಾಡಿನಲ್ಲಿರುವ ಜನರನ್ನು. ಇವೆರಡನ್ನೂ ಪ್ರೀತಿಯಿಂದ ನಾವು ತಗೊಂಡು ಹೋಗಿಬಿಟ್ರೆ ಯಾವ ಸಮಸ್ಯೆಗಳೂ ಬರೋದಿಲ್ಲ. ನಾಡು ನುಡಿ ಸಂಸ್ಕೃತಿ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ನಾಡನ್ನು ಪ್ರೀತಿಸದಿದ್ದರೆ, ನಾಡಿನಲ್ಲಿರುವ ಜನರನ್ನೂ ಪ್ರೀತಿಸದೆ ಹೋದರೆ ಯಾವುದು ಕೂಡ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಸುಮ್ಮನೆ ಯೋಚನೆ ಮಾಡಿ, ರಾಜ್ಯದಲ್ಲಿರುವಂಥವರೆಲ್ಲರೂ ಒಂದಾಗಿದ್ದೇವ? ಭಾಷೆಯಲ್ಲಿ ಇರ್ಬೋದು, ನೀರಿನಲ್ಲಿರ್ಬೋದು, ಗಡಿಯಲ್ಲಿರ್ಬೋದು, ಇನ್ಯಾವ್ಯಾವುದೋ ಕಾರಣಗಳಿಗಾಗಿ ದಿನನಿತ್ಯ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಸರಿ, ದೇಶದಲ್ಲಿರುವಂಥವರೆಲ್ಲರೂ ದೇಶದ ಅಭಿಮಾನಿಗಳಾಗಿದ್ದೇವ? ದೇಶಾಭಿಮಾನನೂ ಇಲ್ಲ. ಇವತ್ತು ಒಂದು ಸಂಸ್ಕೃತಿಯ ಅಥವಾ ಒಂದು ಸಂಸ್ಕಾರದ ಹೊಂದಾಣಿಕೆಯಲ್ಲಿದ್ದಾವ? ಸಂಸ್ಕೃತಿ ಹೊಂದಾಣಿಕೆಯೂ ಇವತ್ತು ಕಮ್ಮಿ ಇದೆ. ಅಷ್ಟೇ ಅಲ್ಲ, ಒಂದು ಗ್ರಾಮಕ್ಕೆ ಬನ್ನಿ, ಗ್ರಾಮದಲ್ಲಿ ಏನಾದರೂ ಪ್ರೀತಿಯಿಂದ ಎಲ್ಲರೂ ಒಂದು ಗ್ರಾಮದಲ್ಲಿ ಒಂದಾಗಿದ್ದೇವ? ಇಲ್ಲ, ಗ್ರಾಮದಲ್ಲೂ ಒಂದಾಗಿಲ್ಲ. ಗ್ರಾಮದ ಒಳಗಡೆ, ಮನೆ ಒಳಗಡೆ ಬನ್ನಿ, ಮನೆ ಒಳಗಡೆ ಒಂದಾಗಿ ಒಂದು ಕುಟುಂಬದಲ್ಲಿ ಇದ್ದಾವ? ಅದು ಇಲ್ಲ. ಹಾಗಾದರೆ ಯಾಕೆ? ಇನ್ನೂ ಅದಕ್ಕಿಂತ ತಳಗಡೆ ಹೋಗಿ ನೋಡಿ, ಅಪ್ಪ ಮಕ್ಕಳು ಒಂದಾಗಿದ್ದಾರ ಅಂಥೇಳಿ ಅಪ್ಪ ಮಕ್ಕಳು ಒಂದಿಲ್ಲ. ಇನ್ನೂ ಅದಕ್ಕಿಂತ ತಳಗಡೆ ಹೋಗಿ ಗಂಡ ಹೆಂಡತಿ ಚೆನ್ನಾಗಿದ್ದಾರ ಅಂತ ನೋಡಿ, ಅವರು ಚೆನ್ನಾಗಿಲ್ಲ, ಅವು ಡೈವರ್ಸ ಇದ್ದಾವೆ.
ಮತ್ತು ಯಾಕೆ ಹೀಗೆ? ಮನೆಯನ್ನ ಗೆದ್ದು ಮಾರ್ಗೆಲ್ಲು ಅಂತ ಹೇಳಿದ್ರು ಹಿರಿಯವರು. ಮನೆಯನ್ನ ಗೆಲ್ಲಿ ಆನಂತರ ಮಾರನ್ನ ಗೆಲ್ಲಬಹುದು ಅಂತ ಹೇಳಿ, ನಾಡನ್ನ ಗೆಲ್ಲಬಹುದು, ದೇಶವನ್ನ ಗೆಲ್ಲಬಹುದು, ರಾಷ್ಟ್ರವನ್ನ ಗೆಲ್ಲಬಹುದು, ಏನು ಬೇಕಾದ್ರೂ ಗೆಲ್ಲಬಹುದು. ನಾವು ಮನೆ ಒಳಗಡೆ ಮನಸ್ತಾಪಗಳನ್ನು ಇಟ್ಟುಕೊಂಡು ಗ್ರಾಮವನ್ನೇ ಗೆಲ್ಲೋದು ಹೇಗೆ? ಗ್ರಾಮ ಹೇಳಿಲ್ಲ ಗಾಂಧೀಜಿ, 16 ಹಳ್ಳಿಗಳು ಸೇರಿ ಒಂದು ನಾಡು, 16 ನಾಡುಗಳು ಸೇರಿ ಒಂದು ದೇಶ, ಅಂಥ 106 ದೇಶಗಳು ಸೇರಿ ಪ್ರಪಂಚ, ವಿಶ್ವ. ನಾವು ವಸುದೇವಕ ಕುಟುಂಬಕನ್ನೋ ಭಾಷೆಯನ್ನು ಎಲ್ಲಿ ಬಿಟ್ಟಿದ್ದೇವೆ? ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ? ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಅರ್ಥದ ಮಾತು ಎಷ್ಟು ಜನಕ್ಕೆ ಇವತ್ತು ನಾವು ಆಚರಣೆಯಲ್ಲಿ ತಂದಿದ್ದೇವೆ? ಇವನಾರವ ಎನ್ನಿದರಯ್ಯ ಇವನಮ್ಮವ ಅನ್ನುವ ಶರಣರ ವಾಣಿ ಎಲ್ಲಿ ನೆನಪಿದೆ? ಎಲ್ಲೂ ಇವತ್ತು ನೆನಪಿಲ್ಲ. ಸುಮ್ಮನೆ ಹೇಳ್ತೇವೆ ಅಷ್ಟೇ, ಅದನ್ನು ಮಾತಿಗೋಸ್ಕರ. ಆದರೆ ಎಷ್ಟು ಜನ ನಾವು ಆಚರಣೆಗೆ ತಂದಿದ್ದೇವೆ ಯೋಚನೆ ಮಾಡಿ. ಹೋಗಲಿ, ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು ಅಂಥೇಳಿ ಇದೇ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಎಷ್ಟು ಜನ ಇವತ್ತು ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೇವೆ? ಸುಮ್ಮನೆ ಒಂದು ಯೋಚನೆ ಮಾಡಿ. ಕನ್ನಡ ಇಲ್ಲದೆ ಹೋದರೆ ಇವತ್ತು ಒಂದು ಟ್ರೆಂಡ್ ಶುರುವಾಗಿದೆ. ಕನ್ನಡ ಮಾತನಾಡಿದರೆ ಕೆಲಸ ಸಿಗೋದಿಲ್ಲ, ಕನ್ನಡ ಮಾತನಾಡಿದರೆ ಆಫೀಸ್ ಒಳಗಡೆ ಬಿಟ್ಕೊಳೋದಿಲ್ಲ. ನಮ್ಮನ್ನು ಆಳ್ತಾ ಇರುವಂಥ ವಿಧಾನಸೌಧದೊಳಗೆ ಕನ್ನಡ ಮಾತಾಡಲಿಕ್ಕೆ ಬಿಡೋದಿಲ್ಲ. ಅದರ ಅರ್ಥ ಭಾಷೆ ಅನ್ನುವಂಥದ್ದು ಸ್ವಾಭಿಮಾನವನ್ನು ಬಿಟ್ಟು ಆಚೆ ಹೋಗಿದೆ. ನಮ್ಮ ನಾಡಿನಲ್ಲಿ ನಮಗೇನು ಸಂಸ್ಕೃತಿ ಬೇಕಾಗಿತ್ತು, ಸಂಸ್ಕಾರ ಬೇಕಾಗಿತ್ತು, ಅದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ, ಪಾಶ್ಚಿಮಾತ್ಯ ಶಬ್ದಗಳಿಗೆ, ಭಾಷೆಗಳಿಗೆ ಇವತ್ತು ಹಸ್ತಾಂತರ ಆಗಿದೆ. ಇವತ್ತು ನಾವೆಲ್ಲ ಇವತ್ತು ಸ್ವಲ್ಪ ಜನ, ಬೆರಳೆಣಿಕೆಯಷ್ಟು ಜನ ಇವತ್ತು ಇದರ ಬಗ್ಗೆ ಕೂಗು ಹಾಕ್ತಾ ಇದ್ದೇವೆ, ಇದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ವರ್ಷಕ್ಕೊಂದು ಸಲ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ. ಇದರ ಮಾಡೋ ಮುಖಾಂತರ ಏನು ಗಟ್ಟಿಗೊಳ್ತಾ ಇದ್ದೇವಾ? ಇಲ್ಲ. ಯಾಕೆ? ಇಲ್ಲೇ ಸುಮ್ಮನೆ ನೋಡಿ, ಕಡೂರು ತಾಲೂಕಿನಲ್ಲಿರುವಂಥವ್ರು ಲಕ್ಷಾಂತರ ಜನರು ಕನ್ನಡಿಗರೇ. ಕಡೂರಿನಲ್ಲಿರುವಂಥವ್ರೆಲ್ಲರೂ ಕನ್ನಡಿಗರೇ. ಪಕ್ಕದಲ್ಲಿ ಶಾಲೆ ಇದೆ, ಕನ್ನಡದವರೇ. ಅಲ್ಲಿ ಆಟ ಆಡ್ತಾ ಇದ್ದಾರೆ 4 ಜನ. ನಮಗೆ ಸಂಬಂಧನೇ ಇಲ್ಲ ಅವ್ರಿಗೂ ನಮಗೂ ಅಂತೇಳಿ ಅವರು 4-8 ಜನ ಆಟ ಆಡ್ತಾರೆ. ಅವರು ನಮ್ಮವರೇ, ಅದರ ಸಂಬಂಧ ಇಲ್ಲದ ರೀತಿಯಲ್ಲಿ ಇದ್ದೀವಿ. ಪಕ್ಕದಲ್ಲಿ ಶಾಲೆ ಇದೆ, ಮೇಷ್ಟ್ರು ಹೇಳ್ಬೋದಾಗಿತ್ತು ಇವತ್ತು ಕನ್ನಡ ರಾಜ್ಯೋತ್ಸವ, ಅದು ನಮ್ಮ ತಾಯಿ, ಅದಕ್ಕೆ ಹೋಗಿ ಭಾಗವಹಿಸಿ ಅಂತ ಮಕ್ಕಳನ್ನ ಕಳಿಸ್ಬೋದಾಗಿತ್ತು. ಅದು ಅವ್ರಿಗಿಲ್ಲ. ಕಾರಣ, ಅವರು ಕಳಿಸಿದ್ರೆ ಅವ್ರ ಮೇಲ್ಗಡೆ ನೀವು ಯಾಕೆ ಕಳಿಸಿದ್ರಿ ಅಂತ ಅವ್ರಿಗೊಂದು ಪನಿಷ್ಮೆಂಟು. ಎಲ್ಲಿದೆ ಇದು ವಿಚಾರ? ಯಾಕೆ ಈಗ ಆಗ್ತಾ ಇದೆ ಅಂದರೆ, ನಡೆ ಮತ್ತು ನುಡಿಗೂ ಅಂತರ ತುಂಬ ಆಗ್ತಾ ಇದೆ. ಕಾನೂನೇನೋ ಇವತ್ತು ಕಾನೂನನ್ನು ತರ್ತೇವೆ, ಆದರೆ ಕಾನೂನನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ಕಾನೂನನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕೋರ್ಟ್ ಇದೆ. ಹೈಕೋರ್ಟ್ ನೀವೇನಾದ್ರು ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕಿದರೆ ಅದೇ ಕೋರ್ಟಲ್ಲಿ ನಿಮಗೆ ಶಿಕ್ಷೆ ಆಗುತ್ತೆ. ಯಾವುದಕ್ಕಾಗಿ? ಕನ್ನಡ ಹೋರಾಟಕ್ಕಾಗಿ, ಹೋರಾಡಿದಕ್ಕೋಸ್ಕರವಾಗಿ. ಅವ್ರ ಜಡ್ಜಿಗೆ ಗೊತ್ತಿಲ್ವಾ ಇದು ಕನ್ನಡ ಭಾಷೆ ಮುಖ್ಯವಾಗಿ, ಕನ್ನಡ ಭಾಷೆಗೆ ಹೋರಾಟ ಮಾಡಿದ್ರ ಮೇಲೆ ಕೇಸ್ ಹಾಕೋದಿಲ್ಲ ಅಂತ ಹೇಳ್ಬೋದಲ್ಲ? ಯಾಕೆ? ಕಾನೂನು ಮಾನವೀಯತೆಯನ್ನು ಮರೆತರೆ ಅಥವಾ ಇನ್ನೇನೇನೋ ಆಯಿತು ಅಂತಂದರೆ ಯಾವುದೂ ಕೂಡ ಇಲ್ಲಿ ನೆಲೆಗಣಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಹೇಳುವಂಥದ್ದಿಷ್ಟೇ, ನಾವು 1:15 ಚಿಕ್ಕಮಗಳೂರಿಗೆ ಹೋಗಬೇಕಾಗಿದೆ. ಬಹುಶಃ ನಾಡನ್ನು ಮತ್ತು ನುಡಿಯನ್ನು ಹೇಳಿದ ಹಾಗೆ ನಾಡನ್ನೂ ಪ್ರೀತಿಸಿ, ನಾಡಿನಲ್ಲಿರುವ ಜನರನ್ನೂ ಪ್ರೀತಿಸಿ. ಆ ಪ್ರೀತಿ ಮತ್ತು ಇದು ಒಂದು ಉಳಿಬೇಕಾದ್ರೆ ಏನು ಬೇಕು ಅಂದರೆ ಸ್ವಾಭಿಮಾನ ಬೇಕು. ಸ್ವಾಭಿಮಾನ ಇತ್ತು ಅಂತಂದರೆ ಖಂಡಿತ ನಾವು ಒಂದು ಭಾಷೆ ಇರ್ಬೋದು ಅಥವಾ ಸಂಸ್ಕೃತಿಯಲ್ಲಿರ್ಬೋದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ನಿಮಗೊಂದು ಉದಾಹರಣೆಯನ್ನು ಹೇಳೋದಾದರೆ, ಸ್ವಾಮಿ ವಿವೇಕಾನಂದರು ಒಂದು ದಿನ ಹೊರದೇಶಕ್ಕೆ ಹೋಗ್ತಾರೆ. ಹೊರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಸಿವಾಗುತ್ತೆ. ಬನ್ನಿ ಕೂತ್ಕೊಳ್ಳಿ, ಅಲ್ಲಿ ಹಿಂದ್ಗಡೆ ಮಾತಾಡೋರು ಕರ್ರಿ, ಈ ಕಡೆ ಅದೆಲ್ಲ ಮ್ಯಾನೇಜ್ಮೆಂಟ್ ಇರಲಿ, ಈ ಕಡೆ ಬನ್ನಿ ಕೂತ್ಕೊಳ್ಳಿ. ಒಂದು ದಿನ ಅವ್ರಿಗೆ ಹಸಿವಾಗುತ್ತೆ.
ಹಸಿವಾದಂಥ ಸಂದರ್ಭದಲ್ಲಿ ಆ ದೇಶದ ಒಬ್ಬ ಬಾಲಕನನ್ನು ಕರೀತಾರೆ. ಬಾಲಕನನ್ನು ಕರೆದು ₹1 ಆ ಮಗುವಿನ ಕೈಗೆ ಕೊಟ್ಟು, ಅವತ್ತಿನ ಕಾಲದಲ್ಲಿ ₹1 ಮೌಲ್ಯ ಬಹಳ ದೊಡ್ಡದು. ಆ ₹1 ಕರೆದು ಕೊಟ್ಟು ಒಂದು ಬಾಳೆಹಣ್ಣು ತಂದು ಕೊಡು ಅಂತ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಆ ಬಾಲಕನ ಮೇಲೆ ನಂಬಿಕೆ ಇತ್ತು. ನಂಬಿ ಆ ಹುಡುಗನಿಗೆ ₹1 ಕೊಟ್ಟರು. ಆ ಹುಡುಗ ಆಯಿತು ಅಂತ ಹೇಳಿ ಹೋದ. ಸುಮಾರು 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಬರಲೇ ಇಲ್ಲ ಬಾಲಕ. ವಿವೇಕಾನಂದರಿಗೆ ಅನ್ನಿಸ್ತು, ಈ ಹುಡುಗ ನನಗೆ ಮೋಸ ಮಾಡ್ದ ಅಂಥೇಳಿ. ಅದಾದ ನಂತರ ಸುಮಾರು ಒಂದು 4-5 ಗಂಟೆ ಬಿಟ್ಟುಕೊಂಡು ಆ ಮಗು ಬಂತು. ಮಗು ಬಂದು ಆ ಮಗುವಿನ ಕೈ ಬಾಳೆಹಣ್ಣಿನ ಬದಲಿ ಸೇಬು ಹಣ್ಣಿತ್ತು, ಅದನ್ನು ಕೊಟ್ಟು ಒಂದು ರಿಕ್ವೆಸ್ಟ್ ಮಾಡಿದ ಹುಡುಗ ಸ್ವಾಮಿ ವಿವೇಕಾನಂದರಿಗೆ. ಏನು ಅಂತಂದರೆ, ಸ್ವಾಮಿ ನಾನು ಲೇಟಾಗಿ ಬಂದೆ, ಆ ಲೇಟಾಗಿ ಬರೋದಕ್ಕೆ ಕಾರಣ ಏನು ಅಂತಂದರೆ, ನನ್ನ ದೇಶದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನನಗೆ ಗೊತ್ತಾಗಿದ್ದು ಇವಾಗ ಇಲ್ಲಿ ಬಾಳೆಹಣ್ಣು ಸಿಗೋದು ಬಹಳ ಕಷ್ಟ, ಅದರ ಬದಲಿ ಆಪಲನ್ನು ನಾನು ತಂದಿದ್ದೇನೆ, ತಗೊಳ್ಳಿ. ಆದರೆ ನೀವು ದೊಡ್ಡ ಮನುಷ್ಯರ ಹಾಗೆ ಕಾಣ್ತಾ ಇದ್ದೀರಿ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಮ್ಮ ದೇಶದಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ ಅಂಥೇಳಿ ನಿಮ್ಮ ದೇಶಕ್ಕೆ ಹೋಗಿ ಎಲ್ಲೂ ಹೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಏನು ಸ್ವಾಭಿಮಾನ, ಎಂಥ ಆತ್ಮಶಕ್ತಿ! ಆ ಅಭಿಮಾನ, ಆ ಪ್ರೀತಿ, ಆ ವಿಶ್ವಾಸ ನನಗೂ ಬರಬೇಕಾದ್ರೆ ನಾನು ಮೊದಲು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಬೇಕು. ಸುಮ್ಮನೆ ನೆನಪು ಮಾಡಿಕೊಳ್ಳಿ, ನಮ್ಮ ಮಕ್ಕಳಿಗೆ ಎಷ್ಟು ಈ ಥರದಲ್ಲಿ ಸ್ವಾಭಿಮಾನವನ್ನು ಬೆಳೆಸ್ತಾ ಇದ್ದೇವೆ. ಇವತ್ತು ಇದೇ ತಾಯಿಂದ್ರಿ ಇವತ್ತು ಶಾಲೆಗೆ ಹೋಗಬೇಕಾದ್ರೆ, ಬಸ್ ಸ್ಟ್ಯಾಂಡಲ್ಲಿ ಹೋಗಬೇಕಾದ್ರೆ, ಇನ್ಯಾವುದೋ ಒಂದು ವಿಷಯಕ್ಕೆ ಬಂದಾಗ ಇಂಗ್ಲೀಷನ್ನು ಬಹಳ ಪ್ರೀತಿಸಲಿಕ್ಕೆ ಶುರು ಮಾಡ್ತೇವೆ. ಮಕ್ಕಳು ಮನೆಯಲ್ಲಿ ಕನ್ನಡ ಮಾತನಾಡಿದ್ದಿದ್ರೆ ತಲೆ ಕಟ್ಟಿ ಇವತ್ತು ಯಾರು ಹೊಡೆಯೋದಿಲ್ಲ, ಇಂಗ್ಲೀಷ್ ಮಾತಾಡದಿದ್ದರೆ ತಲೆ ಕಟ್ಟಿ ಹೊಡಿತಾರೆ. ಇಂಗ್ಲೀಷ್ ಮಾತಾಡು, ಇವ್ರಿಗೆ ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ ತಂದೆ ತಾಯಿಗೆ, ಆದರೆ ನೀನು ಮಾತ್ರ ಡ್ಯಾಡಿ ಮಮ್ಮಿ ಅಂತಲೇ ಕರಿ ಅಂತ ಹೇಳ್ತಾರೆ. ಅಂದರೆ ಮಾತೃಭಾಷೆ ಅನ್ನುವಂಥದ್ದು ಇವತ್ತು ವ್ಯಾವಹಾರಿಕವಾದಂಥ ಭಾಷೆಗೆ ಭಾಳ ಒತ್ತು ಕೊಡುವಂಥದ್ದು ನಾವು ಇವತ್ತು ಕಲಿಸ್ಕೊಳ್ತಾ ಇದ್ದೇವೆ. ಇವತ್ತು ಶಾಲೆಗೆ ಸುಳ್ಳು ಹೇಳುವಂಥ ಮಕ್ಕಳಿಗೆ ಸುಳ್ಳು ಹೇಳುವಂಥದ್ದನ್ನು ಯಾರು ಕಲಿಸ್ತಾ ಇದ್ದೇವೆ? ಇವತ್ತು ತಾಯಿಂದರೆ ಕಲಿಸ್ತಾ ಇದ್ದಾರೆ. ಯಾಕೆ? ಆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ತೋರಿಸ್ಬೇಕು, ಲಕ್ಷಾಂತರ ರೂಪಾಯಿ ಸಂಬಳವನ್ನು ತಗೊಳ್ಬೇಕು ಅನ್ನೋದು ಒಂದೇ ಒಂದು ನಿರ್ಧಾರಣೆ ಹೊರತು, ನೀನು ನಿಮ್ಮ ಭಾಷೆಗೋಸ್ಕರ, ನಿನ್ನ ನಾಡಿಗೋಸ್ಕರ, ನಿನ್ನ ಹುಟ್ಟಿದ ಭೂಮಿಗೋಸ್ಕರ ಏನನ್ನ ಋಣವನ್ನು ತೀರಿಸಲಿಕ್ಕೆ ಭೂಮಿ ಬಂದಿದ್ದೀಯಾ ಅಂಥೇಳಿ ಮಕ್ಕಳನ್ನ ಕೂರಿಸ್ಕೊಂಡು ಬೋಧನೆ ಮಾಡುವಂಥ ತಾಯಿಂದ್ರು ಇವತ್ತು ಎಷ್ಟು ಜನ ಇದ್ದಾರೆ? ಸುಮ್ಮನೆ ಒಂದು ಯೋಚನೆ ಮಾಡಿ. ತಂದೆಯವರು ಎಷ್ಟು ಜನ ಇದ್ದಾರೆ? ಸುಮ್ಮನೆ ಯೋಚನೆ ಮಾಡಿ. ಹಂಗಂತ ಹೇಳಿ ಭಾಷೆ ವಿರೋಧಿಸಬೇಕು ಅಂತಲ್ಲ, ನನ್ನ ಭಾಷೆಯನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಬಂಧುಗಳು. ಇವತ್ತು ಯಾವ ಶಾಲೆಯಲ್ಲಿ ಹೋದರೂ ಕೂಡ, ಇವತ್ತು ಯಾವ ಫಾರ್ಮೇಟ್ಗೆ ಹೋದರೂ ಕೂಡ, ಯಾವ ಅಪ್ಲಿಕೇಶನ್ಗೆ ಹೋದರೂ ಕೂಡ, ಯಾವ ಇಲಾಖೆಗೆ ಹೋದರೂ ಕೂಡ ಇಂಗ್ಲೀಷ್ ಫಾರ್ಮಲ್ಲೇ ಬರ್ತಾ ಇದ್ದಾವೆ. ಸರ್ಕಾರದವರು ಸುಮ್ಮನೆ ಘೋಷಣೆ ಮಾಡ್ತಾರೆ. ಏನು ಘೋಷಣೆ ಮಾಡ್ತಾರೆ ಅಂತಂದರೆ, ಎಲ್ಲವೂ ಕನ್ನಡದಲ್ಲೇ ಇರಬೇಕು ವ್ಯವಹಾರ ಅಂತ ಹೇಳ್ತಾರೆ. ಆದರೆ ಅಲ್ಲೆಲ್ಲ ಇಂಗ್ಲೀಷ್ನಲ್ಲೇ ಇರುತ್ತವೆ. ಅದರ ಅರ್ಥ, ಇವತ್ತು ನಾವು ಭಾಷೆಯನ್ನು ಪ್ರೀತಿಸೋದಕ್ಕಿಂತ ಅತಿ ಹೆಚ್ಚು ವ್ಯವಹಾರವನ್ನು ಪ್ರೀತಿಸ್ತಾ ಇದ್ದೇವೆ, ಅತಿ ಹೆಚ್ಚು ನಾವು ಬೇರೆ ಬೇರೆದನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ಅರ್ಥ. ಹಾಗಾದರೆ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಒಂದು ದಿನ ನೀವು ನೆನಪಲ್ಲಿಟ್ಟುಕೊಳ್ಳಿ, ಕನ್ನಡ ಹೋರಾಟಗಾರರು ಅಥವಾ ಇವತ್ತೇನು ಸಂಘಟನೆ ಮಾಡಿಕೊಂಡಿದ್ದೀರಿ, ಮುಂದಿನ ದಿನಗಳಲ್ಲಿ ಇದು ಸ್ಟ್ರಾಂಗ್ ಆಗದೆ ಹೋದರೆ, ಇದಕ್ಕೊಂದು ದೃಢವಾದಂಥ ನಿರ್ಧಾರಗಳು, ದೃಢವಾದಂಥ ಕಾನೂನು ಬರದೆ ಹೋದರೆ ಭಾಷೆ ಮೇಲೆ, ನಾಡ ನುಡಿಯ ವಿಷಯದಲ್ಲಿ ಸರಿಯಾದಂಥ ಸ್ಪಷ್ಟತೆ ಇಲ್ಲದೆ ಹೋದರೆ, ಇದು ಮುಂದೆ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದನ್ನೆಲ್ಲ ನೋಡಿದ್ದೇವೆ. ಒಂದು ಈಜಿಪ್ಟ್ ದೇಶ ಅಂತ ಇತ್ತು, ತಾನು ಬಹಳ ಅತ್ಯಂತ ಶ್ರೀಮಂತ ದೇಶ, ಸುಮಾರು 50-60 ವರ್ಷದ ಹಿಂದೆ. ಇವತ್ತು ಆ ದೇಶದ ಇತಿಹಾಸದಲ್ಲಿ ಬರ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಶ್ರೀಮಂತವಾಗಿರುವಂಥ ದೇಶ ಮಧ್ಯದಲ್ಲಿ ಇವತ್ತು ನಾಶವಾಯಿತು. ಕಾರಣ, ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ದೇಶದ ಸಂಸ್ಕೃತಿಯನ್ನು ಆಚರಣೆಗೆ ತರಲಿಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ನಮ್ಮ ದೇಶದ ಸಂಸ್ಕೃತಿ ಜೊತೆಯಲ್ಲಿ ದೇಶನೂ ನಾಶವಾಯಿತು ಅಂತ ಬರ್ಕೊಂಡಿದ್ದಾರೆ. ಸುಮ್ಮನೆ ನೀವು ನೆನಪಿಟ್ಟುಕೊಳ್ಳಿ, ಇವತ್ತು ಈ ನಮ್ಮ ದೇಶದಲ್ಲಿ, ನಮ್ಮ ಭಾಷೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಈ ಥರದಲ್ಲಿ ಬಂದಾಗಿದೆ. ಇವತ್ತು ನೀವು ಬೆಂಗಳೂರಿನಲ್ಲಿ ದಿನನಿತ್ಯ ನೋಡ್ತಾ ಇದ್ದೀರಿ, ಭಾಷೆಗಳ ಮಧ್ಯೆ ಹೊಡೆದಾಟ, ಜಗಳಗಳನ್ನು ನೋಡ್ತಾ ಇದ್ದೀರಿ.
ಇವತ್ತು ಬೇರೆ ಬೇರೆ ರಾಜ್ಯದವರು ಬೆಂಗಳೂರಿನಲ್ಲಿ ಇವತ್ತು ಎಷ್ಟೋ ಏರಿಯಾಗಳನ್ನು ಆಕ್ರಮಣ ಮಾಡಿದ್ದಾರೆ, ಅತಿಕ್ರಮಣ ಆಗಿದೆ. ಇವತ್ತು ಭಾಷೆಯ ಮೇಲೆ ಇರ್ಬೋದು, ಜನರ ಮೇಲೆ ಇರ್ಬೋದು, ನಾಡಿನ ಬಗ್ಗೆ ಇರ್ಬೋದು, ಅಲ್ಲಿ ಸಂಸ್ಕೃತಿ ಬಗ್ಗೆ ಇರ್ಬೋದು. ಇವತ್ತು ಸುಮ್ಮನೆ ಒಂದು ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಗಣಪತಿ ಉತ್ಸವದಲ್ಲಿ ಭಾಗವಹಿಸುವ ಭಕ್ತರಿಗಿಂತ ಅಲ್ಲಿ ಲಾಠಿ ಹಿಡ್ಕೊಂಡು ಭಾಗವಹಿಸುವ ಪೊಲೀಸರ ಸಂಖ್ಯೆನೇ ಇವತ್ತು ಹೆಚ್ಚಾಗಿದೆ. ಇವತ್ತು ಯಾಕೆ? ದೇಶದ ಸಂಸ್ಕೃತಿ ಎನ್ನುವಂಥದ್ದು ಅಲ್ಲಿ ಪೊಲೀಸರನ್ನ, ಇಲಾಖೆಯನ್ನ, ಕಾನೂನನ್ನು ಇಟ್ಟುಕೊಂಡು ಮಾಡುವಂಥ ಭಕ್ತಿ ಅಲ್ಲ, ಅದು ಶ್ರದ್ಧೆ ಮತ್ತು ಪ್ರೀತಿಯಿಂದ ಭಾಗವಹಿಸುವಂಥ ಆಚರಣೆಗಳು. ಎಲ್ಲಿದೆ ಇವತ್ತು ಆ ಥರ? ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಪರ್ಮಿಷನ್ ತಗೊಳ್ಬೇಕು ನಾವು. ಯಾಕೆ? ಅಲ್ಲಿ ಜಗಳ ಆಗಬಾರ್ದು ಅಂತ ಹೇಳಿ. ಜಗಳ ಮಾಡೋರು ಯಾರು? ಈ ನಾಡಿನಲ್ಲಿರುವವರೇ, ಈ ಭಾಷೆನ ಕಲಿತಂಥವ್ರೆ. ಹೀಗಾದಾಗ ನಮ್ಮ ನಾಡಿನಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ವಿಚಾರವನ್ನು ಮಾಡಬೇಕಾಗಿದೆ. ನಾವು ಹೇಳುವಂಥದ್ದಷ್ಟೇ, ಕನ್ನಡ ಹೋರಾಟಗಾರರೇನಿದ್ದೀರಿ, ನಿಮ್ಮಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿ, ನಿಮ್ಮಲ್ಲಿ ಪಕ್ಷಾತೀತವಾದಂಥ ಸಂಘಟನೆ ಕಟ್ಟಿಕೊಳ್ಳಿ. ನಿಮಗೆ ಯಾವ ಅಧಿಕಾರದ ಇನ್ನೊಂದು ಜಾಗದ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಅಧಿಕಾರದ ಮೋಹ ನಿಮ್ಮಲ್ಲಿ ಇರಬಾರ್ದು. ನೀವು ಅದನ್ನು ಬಿಟ್ಟಾಗ ಮಾತ್ರ ನೀವೇನು ಕೆಲಸವನ್ನು ಮಾಡಿ ಭಗವಂತ ಮೆಚ್ಚೋದು, ಭಗವಂತನ ಶಕ್ತಿ ಅದು ನಿಮ್ಮಲ್ಲಿ ತಾನಾಗೆ ಬರುತ್ತೆ. ಹೆಸರಿಗೋಸ್ಕರ, ಕೀರ್ತಿಗೋಸ್ಕರ ಯಾವುದೋ ಒಂದು ಸಣ್ಣ ಸಣ್ಣ ಆಶೆಗಳನ್ನು ಕನಸಿನಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಈ ದೇಶಕ್ಕೋಸ್ಕರ, ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಬಂದಾಗ ಈಗ ಅವ್ರ ಹೆಸರುಗಳನ್ನು ಹೇಳ್ತಾ ಇದ್ರು, ಕುವೆಂಪು ಅವ್ರದ್ದು, ಅವ್ರದ್ದೆಲ್ಲ ಹೆಸರುಗಳನ್ನು ಹೇಳ್ತಾ ಇದ್ರು. ಅವರು ನಾಡನ್ನು ಕಟ್ಟಿದ್ರು, ಕನ್ನಡ ನಾಡಿಗೋಸ್ಕರ ಸಾಕಷ್ಟು ಗ್ರಂಥಗಳನ್ನು ತಂದರು, ಸಾಹಿತ್ಯಗಳನ್ನು ತಂದರು, ವಚನಗಳನ್ನು ತಂದರು. ಎಲ್ಲವರನ್ನ ಇವರ ಹೆಸರುಗಳನ್ನು ನಾವು ಇವತ್ತು ಹೇಳ್ತಾ ಇದ್ದೇವೆ. ಯಾಕೆ? ಅವರಿಗೆ ನಾನು ರಾಜಕೀಯಕ್ಕೆ ನಿಲ್ಲಬೇಕು ಅಥವಾ ನಾನು MLA ಆಗಬೇಕು, MP ಆಗಬೇಕು ಅನ್ನೋ ಕನಸು ಇರಲಿಲ್ಲ ಅವರಿಗೆ. ಅವರಿಗೆ ಕನಸಿದ್ದದ್ದು ಒಂದೇ, ಈ ನಾಡನ್ನು ಸುಭದ್ರಗೊಳಿಸಬೇಕು ಅಂಥೇಳಿ. ಹಾಗಾಗಿ ನೀವು ಕೂಡ ಆ ಥರದ ಮನಸ್ಥಿತಿಯಿಂದ ಆಚೆಗೆ ಬನ್ನಿ. ನಾವು MLA ಆಗಬೇಕು, ಒಬ್ಬ ರಾಜಕೀಯ ಲೀಡರ್ ಆಗಬೇಕು ಅನ್ನೋದಕ್ಕಿಂತ ನಾವು ಈ ನಾಡಿನ ಕಟ್ಟುವ ಒಂದೇನು ತಂಡ ಇದೆ, ಆ ತಂಡದಲ್ಲಿ ನಾನು ಒಬ್ಬ ಸಂಘಟಕನಾಗಿರ್ತೇನೆ. ಇವತ್ತು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತು. ಅದರಲ್ಲಿ ಹೆಸರು ಕೆಲವರು ಬಂದಿರಬಹುದು, ಆದರೆ ಅದರ ಹಿಂದಿರುವಂಥ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡಿರುತ್ತೆ. ಆ ಶಕ್ತಿ ಇಲ್ಲದೆ ಹೋಗಿದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ. ಯಾವುದೇ ಒಂದು ವಿಷಯ ಬಂದಾಗ ಒಬ್ಬರು ಲೀಡರ್ ಆಗಿರ್ತಾರೆ, ಆದರೆ ಅದರ ಹಿಂದೆ ಒಂದು ದೊಡ್ಡ ಸಮೂಹ ಶಕ್ತಿ ಆಗಿರುತ್ತೆ. ಆ ಸಮೂಹ ಶಕ್ತಿ ನೀವು ಆಗಬೇಕು. ಪ್ರತಿ ಹಳ್ಳಿ ಈ ಶಾಲನ್ನು ಹಾಕೋಣ ಮುಖಾಂತರ ನೀವು ಜಾಗೃತ ವಹಿಸಿ. ನೀವು ಯಾವುದೇ ಸಭೆ ಸಮಾರಂಭಗಳು ಮತ್ತೊಂದು ಮುಗ್ದೊಂದರಲ್ಲಿ ಭಾಗವಹಿಸಿ. ನಿಮ್ಮ ಗುರುತನ್ನು ಬಿಟ್ಟು ಹೋಗಬೇಡಿ, ನಿಮ್ಮ ಗುರುತನ್ನು ಇಟ್ಕೊಂಡು ಭಾಗವಹಿಸಿ. ಆಗ ಭಾಗವಹಿಸಿದಾಗ ಸ್ವಾಭಿಮಾನ ಹೆಚ್ಚಾಗುತ್ತೆ. ಸ್ವಾಭಿಮಾನ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿ ನೀವು ಮಾಡಿದಂಥ ಅಥವಾ ನಿಮ್ಮ ಸಿದ್ಧಾಂತಗಳು ಉಳ್ಳಿಕ್ಕೆ ಪ್ರಾರಂಭ ಆಗ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ನಾಡೇ ಇರ್ಬೋದು, ಅದರ ಭಾಷೆ ಇರ್ಬೋದು, ಈ ದೇಶದ ಒಳಗಡೆ ಅಥವಾ ಈ ರಾಜ್ಯದ ಒಳಗಡೆ ಸೌಹಾರ್ದಿತ ಬದುಕನ್ನು ಕಟ್ಟಿಕೊಳ್ಳಬೇಕಾದ್ರೆ ನಾವು ಇವತ್ತು ವ್ಯವಸ್ಥಿತವಾದಂಥ ಹೋರಾಟಗಳ ಮುಖಾಂತರ, ಇವತ್ತು ಯಾವುದೇ ಆಗಲಿ ಅದು ಹೋರಾಟಗಳ ಮುಖಾಂತರನೇ ಪಡ್ಕೊಳ್ಬೇಕು ಅನ್ನೋ ಸ್ಥಿತಿ ತಂದು ನಿಂತಾಗಿದೆ. ಆ ಹಿನ್ನೆಲೆ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳು ಏನೇ ಮಾಡಿದರೂ ಕೂಡ ಜನವನ್ನು ಸೇರಿಸೋದು ಬಹಳ ಕಷ್ಟ ಇದೆ. ನಾವು ಎಲ್ಲರೂ ಮಾತಾಡ್ತೇವೆ, ಇನ್ನು ನಾವು ಮಾತಾಡ್ತೇವೆ, ನೀವು ಮಾತಾಡ್ತೇವೆ, ಎಲ್ಲರೂ ಮಾತಾಡ್ತೇವೆ. ರಾಜಕಾರಣಿಗಳು ಸರಿ ಇಲ್ಲ, ಎಲ್ಲರೂ ಭಾರಿ ಸುಳ್ಳು ಹೇಳ್ತಾರೆ, ಏನು ರಾಜಕಾರಣಿಗಳು ಮಡಮರಿ ಅಂತ ಹೇಳ್ತೇವೆ. ಆದರೆ ರಾಜಕಾರಣಿಗಳು, ಸುಳ್ಳು ಹೇಳೋ ರಾಜಕಾರಣಿಗಳು ಬಂದಾಗ ಲಕ್ಷಾಂತರ ಜನ ಸೇರ್ತಾರೆ. ನಾವು ಸತ್ಯ ಹೇಳ್ತೇವೆ ಅಂತ ಎಲ್ಲರಿಗೂ ಸ್ವಾಮಿಗಳು ಭಾಳ ಸತ್ಯ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಅಂತ. ಆ ಸ್ವಾಮಿಗಳು ಬಂದಾಗ 4 ಜನ ಬರ್ತಾರೆ. ಸತ್ಯಕ್ಕೆ ಬೆಲೆ ಇದೆಯೋ, ಸುಳ್ಳಿಗೆ ಬೆಲೆ ಇದೆಯೋ? ಹೇಗಾಗಿದೆ ಇವತ್ತು ವ್ಯವಸ್ಥೆ. ಸುಮ್ಮನೆ ಒಂದು ಕಥೆಯನ್ನು ಹೇಳಿ ನಾವು ಮಾತನ್ನು ಮುಕ್ತಾಯ ಮಾಡ್ತೀವಿ, ಸಮಯ ಆಯಿತು ಅನಿಸುತ್ತೆ. ಪೂಜ್ಯರು ಮಾತಾಡೋರಿದ್ದಾರೆ, ಸುಳ್ಳು ಮತ್ತು ಸತ್ಯ ಎರಡಿದ್ದು. ಸುಳ್ಳು ಮತ್ತು ಸತ್ಯ ಒಂದಿನ ಎರಡೂ ಸೇರಿಕೊಂಡು ಹೊಳೆ ದಂಡಿಗೆ ಸ್ನಾನಕ್ಕೆ ಹೋದವು. ಇವೆರಡೂ ಸ್ನಾನಕ್ಕೆ ಹೋದವು. ಸತ್ಯ ಏನು ಮಾಡ್ತು, ತನ್ನ ಬಟ್ಟೆಯನ್ನು ಒಂದು ಕಡೆ ಬಿಚ್ಚಿಡ್ತು. ಈ ಸುಳ್ಳು ಏನು ಮಾಡ್ತು, ಅದು ತನ್ನ ಹತ್ತಿರನೇ 2 ಬಟ್ಟೆ ಬಿಚ್ಚಿಟ್ಟು ಸ್ನಾನಕ್ಕೆ ಹೋದವು. ಈ ಸುಳ್ಳು ಏನು ಮಾಡ್ತು, ಬೇಗನೆ ಎದ್ದು ಬಂತು. ಸತ್ಯ ಏನು ಅಲ್ಲೇ ಸ್ನಾನ ಮಾಡ್ತಾ ಇತ್ತು, ಈ ಸುಳ್ಳು ಬೇಗನೆ ಎದ್ದು ಬಂತು. ಬೇಗನೆ ಎದ್ದು ಬಂದು ಏನು ಮಾಡ್ತು, ಆ ಸತ್ಯದ ಬಟ್ಟೆಯನ್ನು ಹಾಕ್ಕೊಳ್ತು. ಹಾಕ್ಕೊಂಡು ಸೀದಾ ಹೋಯ್ತು ಊರೊಳಗೆ. ಆಮೇಲೆ ಈ ಸತ್ಯ ಎದ್ದು ಬಂತು. ಎದ್ದು ಬಂದು ನೋಡುತ್ತೆ, ಅದು ಸುಳ್ಳಿನ ಬಟ್ಟೆ.
ಸುಳ್ಳಿನ ಬಟ್ಟೆ ಹಾಕ್ಕೊಂಡ್ರೆ ಸ್ವಾಭಿಮಾನ ಕೆಟ್ಟು ಹೋಗುತ್ತೆ, ಸತ್ಯವನ್ನು ಅನುಕರಣೆ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ಮಾಡೋದು ಅಂಥೇಳಿ ಹಾಗೇ ಹೋದರೆ ಗೌರವ ಹಾಳಾಗುತ್ತೆ, ಮಾನ ಮರ್ಯಾದೆ ಹಾಳಾಗುತ್ತೆ. ಹೇಗೆ ಮಾಡಬೇಕು ಅಂತೇಳಿ ಗೊತ್ತಾಗದೇನೆ ಆ ಗಿಡದ ಹತ್ರ ಹೋಗಿ ಒಂದು ಪದರಿಯಲ್ಲಿ ಮರಿಯಲ್ಲಿ ಆಗಿ ನಿಂತುಕೊಳ್ಳುತ್ತೆ. ಇದೇನು ಮಾಡ್ತು, ರಾಜಾರೋಷವಾಗಿ ಸುಳ್ಳು ಆ ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ಊರೆಲ್ಲ ಅಡ್ಡಾಡ್ಕೊಂಬಂತು, ನಾನೇ ಸತ್ಯ ಅನ್ನಂಗೆ. ಅರ್ಥ ಆಯಿತು ಅಂತ ನಿಮಗನ್ನಿಸುತ್ತೆ. ಈ ಜಗತ್ತಿನ ಒಳಗಡೆ ಎಷ್ಟೋ ವೇಷಗಳು, ಅದು ಸತ್ಯದ್ದಾಗಿದೆ, ಅದರ ಒಳಗಡೆ ಸುಳ್ಳೇ ಇದೆ, ಸುಳ್ಳೇ ಇದೆ ಇವತ್ತು. ಹಾಗಾಗಿ ನಾವು ಬಾಹ್ಯವಾಗಿ ಇವತ್ತು ಅಂತರಂಗದಲ್ಲಿ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಆ ಹಿನ್ನೆಲೆ ಮೇಲೆ ನಾವು ಇವತ್ತು ಸತ್ಯವನ್ನು, ಇವತ್ತು ನೀವು ಹೇಳ್ತೀರಿ ಎಲ್ಲರನ್ನು ಗೌರವಿಸ್ತೀರಿ, ಎಲ್ಲರೂ ಹೆಸರು ಹಾಕ್ಸಿದ್ದೀರಿ, ಎಲ್ಲರೂ ಮಾಡಿದ್ದೀರಿ, ಆದರೆ ಅವ್ರು ಯಾರು ಬರ್ತಾರಾ? ಬರಲ್ಲ. ಸಂಘಟನೆ ಅಲ್ವಲ್ಲ, ಕನ್ನಡ ಸಂಘಟನೆಯವರು ಅಲ್ವಾ, ಅವ್ರದ್ದು ಇದ್ದದ್ದೇ ಬಿಡಿ ಅಂತಾರೆ ಅವರು. ಅಂದರೆ ನಿಮ್ಮನ್ನು ತಳಮಟ್ಟದಲ್ಲಿ ಇವತ್ತು ನೋಡ್ತಾ ಇದ್ದಾರೆ. ನನ್ನ ಭಾಷೆಯ ಹೋರಾಟಗಾರರು ಅಂಥೇಳಿ ಗೌರವ ಕೊಡುವಂಥ ಮಟ್ಟಕ್ಕೆ ಇವತ್ತು ಮೇಲ್ಮಟ್ಟದವ್ರು ಬರಬೇಕು. ಯಾಕೆ ಎಲ್ಲರಿಗೂ ಬೇಕಲ್ಲ ಇದು ಮಾತೃಭಾಷೆ. ಭಾಷೆಯನ್ನು ಕಲಿಸಿದೆ, ವ್ಯವಹಾರವನ್ನು ಕಲಿಸಿದೆ, ಅನ್ನವನ್ನು ಹಾಕುವಂಥ ಬದುಕನ್ನು ಕಲಿಸಿದೆ, ಎಲ್ಲವನ್ನು ಕಲಿಸಿದೆ ಅಂದ ಮೇಲೆ ಇದಕ್ಕೆ ನಾನು ಗೌರವ ಕೊಡದೆ ಹೋದರೆ ಹೇಗೆ ಅನ್ನುವಂಥ ಭಾವನೆಯನ್ನು ಇವತ್ತು ನಾವೆಲ್ಲರೂ ಅಧಿಕಾರಿಗಳಿಂದ ಹಿಡಿದು, ರಾಜಕಾರಣಿಗಳಿಂದ ಹಿಡಿದು, ಶಾಲೆ ವಿದ್ಯಾರ್ಥಿಗಳಿಂದ ಹಿಡಿದು, ಶಾಲೆ ಶಿಕ್ಷಕರಿಂದ ಹಿಡಿದು ಎಲ್ಲರೂ ಇದನ್ನು ಏಕ ಮನೋಭಾವನೆಯಿಂದ ಕಂಡಾಗ ಮಾತ್ರ ಈ ಸಂಸ್ಕೃತಿಯನ್ನಾಗಲಿ ಭಾಷೆಯನ್ನಾಗಲಿ ಉಳಿಸ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಇದಕ್ಕೆ ನನಗೂ ಸಂಬಂಧ ಇಲ್ಲ, ಇದಕ್ಕೂ ನನಗೂ ಅರ್ಥನೇ ಆಗೋದಿಲ್ಲ, ಇದನ್ನು ಕಟ್ಕೊಂಡು ನನಗೇನಾಗಬೇಕಾಗಿದೆ ಅನ್ನೋ ಕೀಳು ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡ್ವಿ ಅಂದರೆ ಈ ಭಾಷೆಗೆ ಮುಂದೊಂದಿನ ಇದು ಭಾಳ ತಾಪತ್ರೆಯಲ್ಲಿ ಸಿಕ್ಕಾಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅದರಿಂದ ಆಚೆಗೆ ನಾವು ಈ ಭಾಷೆಯನ್ನು ತರಬೇಕಾಗಿದೆ. ಇದರಿಂದ ನಾವು ಎಲ್ಲರೂ ಕೂಡ ವ್ಯಾವಹಾರಿಕವಾಗಿ ಇವತ್ತು ನಾವು ನೋಡಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅಂಥ ಒಂದು ವಿಚಾರವನ್ನು ನಾವು ನೀವೆಲ್ಲರೂ ಸಂಘಟನಾತ್ಮಕವಾಗಿ ನಿಮ್ಮ ಹಳ್ಳಿಯಲ್ಲಿ ಜಾತಿ ಸಂಘರ್ಷ ಬಿಡಿ, ಧರ್ಮದ ಸಂಘರ್ಷ ಬಿಡಿ, ಇನ್ಯಾವ್ಯಾವುದೋ ಸಂಘರ್ಷಗಳಿಗೆ ಭಾಗವಹಿಸೋದನ್ನು ಬಿಟ್ಬಿಡಿ. ನಾವು ಈ ದೇಶದ ಒಳಗಡೆ ಇದ್ದೀವಿ ಅಂದರೆ ದೇಶಾಭಿಮಾನವನ್ನು ಪ್ರೀತಿಸಿ, ಈ ನಾಡಿನೊಳಗಡೆ ನೆಲೆಸಿದ್ದೀವಿ ಅಂದರೆ ನಾಡನ್ನು ಪ್ರೀತಿಸಿ, ಈ ನಾಡಿನ ಒಳಗಡೆ ಇರುವಂಥ ಪ್ರತಿಯೊಬ್ಬರನ್ನು ಪ್ರೀತಿಸಿ. ಅದೇ ಒಂದು ವಿಶ್ವಧರ್ಮ, ಅದೇ ಒಂದು ನಮ್ಮ ನಾಡಿನ ಸಂಸ್ಕೃತಿ ಎನ್ನುವಂಥದ್ದನ್ನು ಹೇಳ್ತಾ, ಅದನ್ನು ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪೂಜ್ಯರನ್ನು ಕರೆದಿದ್ದೀರಿ. ನಮ್ಮ ಡಾಕ್ಟರ್ ಉಮೇಶ್ ಅವರು ಬಂದಿದ್ದಾರೆ. ಇವತ್ತು ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಯಿಂದ ಮತ್ತು ಮಂಜಪ್ಪ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ, ಮಂಜಪ್ಪ ಮಹಾಲಕ್ಷ್ಮಿ ಹಾಸ್ಪಿಟಲ್ ಅಂತ ಹಾಸನದಲ್ಲಿ ಭಾಳ ದೊಡ್ಡ ಹಾಸ್ಪಿಟಲ್, ಭಾಳ ಉಚಿತವಾಗಿ ಮತ್ತು ಕಮ್ಮಿ ಇದರಲ್ಲಿ ಇವತ್ತು ಸಾಕಷ್ಟು ಕಾಯಿಲೆಗಳಿಗೆ ಇವತ್ತು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಟೈಅಪ್ ಆಗಿ ಇವತ್ತು ಪುಷ್ಪಗಿರಿ ಆರೋಗ್ಯ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಮೆಡಿಕಲ್ ಕಾಲೇಜು, ಬೇರೆ ಬೇರೆ ಕಾಲೇಜುಗಳನ್ನು ಇವತ್ತು ಹಾಸನದಲ್ಲಿ ತೆರೆಯುವಂಥ ಒಂದು ಕೆಲಸ ಆಗಿದೆ. ನಮ್ಮ ಅಶೋಕ್ ಅವರು ಇಲ್ಲ ನಿಮ್ಮ ಸಂಸ್ಥೆಯಿಂದನೇ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೆ. ECG ಇಂದ ಹಿಡಿದು ಶುಗರು, BP ಮತ್ತು ಮಾತ್ರೆಯನ್ನು ಕೊಡುವಂಥದ್ದು, ಬೇರೆ ಇನ್ನೇನೇನೋ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಒಂದ್ಸಲ ಹೋಗಬೇಕಾದ್ರೆ ಅದನ್ನು ಸಂಪರ್ಕ ಮಾಡಿ, ನಿಮಗೇನಾದರೂ ಆ ಥರದ ಸಮಸ್ಯೆಗಳಿದ್ದರೆ ಅದನ್ನು ತೋರಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಉಮೇಶ್ ಅವರು ಎಷ್ಟೆಲ್ಲ ಒತ್ತಡದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ನೋಡಿ, ಒಬ್ಬ ಶಿಕ್ಷಕರ ಮಗ ಅವರು, ಮಂಜಪ್ಪನವರು, ಅವ್ರ ತಂದೆಯವರು, ಅವರು ಶಿಕ್ಷಕರು, ಅವರ ತಾಯಿನೂ ಶಿಕ್ಷಕರು, ಅವ್ರ ಮಗ ಇವತ್ತು ಡಾಕ್ಟ್ರಾಗಿ ಇವತ್ತು ಒಂದು ಹಾಸ್ಪಿಟಲನ್ನು ಕಟ್ಟುವಂಥ, ಹಾಸನದಲ್ಲಿ ಹತ್ತತ್ರ ಈಗ ಇನ್ನೊಂದು 2 ವರ್ಷದಲ್ಲೇ ಒಂದು 2-3 ಹಾಸ್ಪಿಟ್ಲ್ ಕಟ್ಟುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅದು ಸಣ್ಣ ಹಾಸ್ಪಿಟ್ಲ್ ಅಲ್ಲ, ತುಂಬ ದೊಡ್ಡ ಹಾಸ್ಪಿಟ್ಲನ್ನು ಕಟ್ಟುವಂಥ ಯೋಜನೆ ಹಾಕ್ಕೊಂಡಿದ್ದಾರೆ. ಮನಸ್ಸು ಮಾಡಿದರೆ ಒಬ್ಬ ಹೇಗೆ ಸಾಧನೆ ಮಾಡ್ಬೋದು ಅನ್ನುವಂಥದ್ದನ್ನು. ಹಾಗಾಗಿ ಅವರ ಭಾಷೆಯ ಬಗ್ಗೆ ಪ್ರೀತಿ ಇರೋದರಿಂದ ಇವತ್ತು ಈ ಸಭೆಯಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಶೋಕ್ ಅವರು ಈ ರಾಜ್ಯದಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನದ ಹಿಂದೆ ಹೊಸದುರ್ಗದಲ್ಲೂ ಒಂದು ಕಾರ್ಯಕ್ರಮ ಮಾಡಿದ್ರು, ಅದರಲ್ಲೂ ಕೂಡ ನಾವು ಪಾಲ್ಗೊಂಡಿದ್ವಿ. ಹಾಗೆ ಅವರ ಅಭಿಮಾನ, ಅವರ ಪ್ರೀತಿ ಸದಾ ಇರಲಿ ಅಂತೇಳಿ ನಮ್ಮ ಸಂಗಡಿಗರೆಲ್ಲ ಬಂದಿದ್ದರು, ಪುಷ್ಪಗಿರಿಗೆ ಬಂದಿದ್ದರು ಒಂದು 8-10 ಜನ. ನಿನ್ನೆ 30ಕ್ಕೆ ಇಟ್ಕೊತೇವೆ ಅಂದರು. ನಾಳೆ ನಾವು ಬೆಂಗಳೂರಲ್ಲಿ ಇರೋದರಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ವಿ. ಬಹುಶಃ ಅವ್ರು ಇವತ್ತೇ ಅದಕ್ಕೋಸ್ಕರ ಇಟ್ಕೊಂಡ್ರು. ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ನಿಮ್ಮಲ್ಲಿ ಶಕ್ತಿ ಇದೆ,
ನೀವೇನು ಇಲ್ಲಿ 100 ಜನ ಸೇರಲಿ 200 ಜನ ಸೇರಲಿ ಎಷ್ಟು ಜನ ಸೇರಿದ್ರಿ ಅನ್ನೋದು ಮುಖ್ಯ ಅಲ್ಲ. ನಿಮಗೊಂದು ಶಕ್ತಿ ಇದೆ. ನೀವೊಂದು ಈ ಕಾರ್ಯಕ್ರಮದಲ್ಲಿ ಒಂದು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ. ಏನು ಪ್ರಮಾಣ ಅಂತಂದರೆ, ಮುಂದಿನ ವರ್ಷ ಇದೇ ಕಾರ್ಯಕ್ರಮಕ್ಕೆ ನನ್ನ ಜೊತೆ 4 ಜನ ಕನ್ನಡ ಅಭಿಮಾನಿಗಳನ್ನು ಕರ್ಕೊಂಬರ್ತೇನೆ ಅಂತ ಒಂದು ಪ್ರಮಾಣ ಮಾಡಿ ಹೋಗಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗುತ್ತೆ. ನೀವು ಅಲ್ಲಿ ಯಾರ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಹೋದ್ಮೇಲೆ ಎಲ್ಲಿ ಹೋಗಿದ್ರಿ ಅಂತೇಳಿ, ಆ ಕಡೂರಲ್ಲಿ ಎಂಥದ ಕನ್ನಡ ಕಾರ್ಯಕ್ರಮ ಅಂತಪ್ಪ ಕರೆದಿದ್ರು ಹೋಗಿದ್ವಿ ಅಂತ ಹಂಗನ್ನಕ್ಕೆ ಹೋಗಬೇಡಿ. ನನ್ನ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ನೀನು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿ ಮುಂದೆ ಸಲ ಅವರನ್ನು ಕರ್ಕೊಂಬರಂಗೆ ಮಾಡ್ಕೊಳ್ಳಿ. ನಮ್ಮಲ್ಲಿ ಹೇಳ್ಕೊಳಕ್ಕೂ ನಾಚ್ತೇವೆ ನಾವು. ಕನ್ನಡದ ಫಿಲ್ಮ್ ಆಕ್ಟ್ರೆಸ್ಗಳು ವೇದಿಕೆಗೆ ಬಂದರೆ 1000 ಜನ ಸೇರ್ತಾರೆ. ಅದೇ ನೀವು ಬೇರೆ ಭಾಷೆದ ಫಿಲ್ಮ್ ಯಾರು ಕಲಾವಿದರು ಬಂದರೆ ಲಕ್ಷಾಂತರ ಜನ ಸೇರ್ತಾರೆ. ಯಾಕೆ ಹಿಂಗೆ ಅಂದರೆ ನಮಗೆ ಸ್ವಾಭಿಮಾನ ತುಂಬ ಕಮ್ಮಿ ಇದೆ ಅಂತ ಅರ್ಥ, ಅಷ್ಟೇ ಅದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಚಿಂತನೆಯನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ. ಸ್ವಾಭಿಮಾನ ಬೆಳೆದ್ರೆ ಮಾತ್ರ ಸಂಘಟನೆ ಇರಲಿಕ್ಕೆ ಸಾಧ್ಯ, ಸಂಘಟನೆ ಮುಂದುವರಿಲಿಕ್ಕೆ ಸಾಧ್ಯ. ಸ್ವಾಭಿಮಾನ ತಪ್ಪಿತು ಅಂತಂದರೆ, ಅಧಿಕಾರದ ಮೋಹ ಬಂತು ಅಂದರೆ ಯಾವುದೇ ಸಂಘಟನೆಗಳು ಇರಲಿಕ್ಕೆ ಸಾಧ್ಯತೆ ಇಲ್ಲ, ಯಾವುದೇ ಸಂಘ ಸಂಸ್ಥೆಗಳು ಬೆಳೆದಕ್ಕೆ ಸಾಧ್ಯತೆ ಇಲ್ಲ. ಎಷ್ಟೋ ಇವತ್ತು ಹೊಡ್ಕೊಂಡು ಹೋಗಿದೆ, ಎಷ್ಟೋ 100 ಸಂಘಗಳು ಇವತ್ತು ಹೊಡ್ಕೊಂಡು ಹೋಗಿದೆ. ಆ ಹಿನ್ನೆಲೆ ಮೇಲೆ 1000 ಸಂಘಗಳು ಇಲ್ಲಿ 100 ಸಂಘಗಳು ಹೋಗಿಬಿಟ್ಟಿದೆ. ಆ ಹಿನ್ನೆಲೆ ಮೇಲೆ ತಾವು ಏನು ನಿರೂಪಣೆ ಮಾಡೋರು ಇರ್ಬೋದು, ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಥವಾ ಇಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಎಲ್ಲ ಫೀಲ್ಡಲ್ಲಿ ಇರುವಂಥವ್ರು ಇಲ್ಲಿದ್ದೀರಿ. ನಿಮಗೆ ಮತ್ತೊಮ್ಮೆ ನಿಮ್ಮ ಸಂಘಟನೆ ಇರಲಿ. ನೀವು ಯಾವುದೇ ಆಫೀಸ್ ಮಾಡಿ, ಶಾಲೆ ಮಾಡಿ, ಇನ್ನೊಂದು ಮಾಡಲಿ, ಅಲ್ಲಿ ಕನ್ನಡ ಬೋರ್ಡ್ ಹಾಕಿ, ಕನ್ನಡ ಭಾಷೆಯನ್ನು ತಿಳುವಳಿಕೆ ಮಾಡಿ, ಕನ್ನಡ ಮಕ್ಕಳಿಗೆ ಕನ್ನಡದಲ್ಲೇ ಬೇಕಾದಷ್ಟು ಇವತ್ತು ಸಂಸ್ಕೃತಿಯನ್ನು ಕಲಿಸೋದಕ್ಕೆ ದಾರಿಗಳಿದೆ, ಅದನ್ನು ಕಲಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಇವತ್ತೇನು ಕೆಲವು ಪ್ರಶಸ್ತಿಗಳನ್ನು ಆಯ್ಕೆ ಮಾಡಿಕೊಡ್ತಾ ಇದ್ದೀರಿ, ಅವರಿಗೆ ಶುಭವಾಗಲಿ. ಪ್ರಶಸ್ತಿ ಪಡ್ಕೊಳ್ತಾ ಇದ್ದೀರಿ, ನಿಮಗೂ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸಿ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ. ಧನ್ಯವಾದಗಳು. ಕನ್ನಡ ನಾಡನ್ನು ಕಟ್ಟುವ ಗಟ್ಟಿತನದ ನಿಟ್ಟಿನಲ್ಲಿ ನಮ್ಮೆಲ್ಲ ಜವಾಬ್ದಾರಿಗಳ ಬಗ್ಗೆ ಮತ್ತು ಕನ್ನಡ ನಾಡಿನ ನೆಲ, ಜಲ, ಜನ, ಬದುಕು, ಕಲೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಬಗ್ಗೆ, ಕನ್ನಡ ನಾಡುನುಡಿಯ ಬಗ್ಗೆ ಹೃದಯ ತುಂಬಿ ಅಭಿಮಾನದಿಂದ ಮಾತುಗಳನ್ನು ಮತ್ತು ಹಿತನುಡಿಗಳನ್ನು ಆಡಿದಂಥ ಪರಮಪೂಜ್ಯ ಸ್ವಾಮೀಜಿ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ನಮ್ಮ ಮನದಾಳದ ವಂದನೆಗಳನ್ನು ಹೇಳ್ತಾ, ಈಗ ಸ್ವಾಮೀಜಿಯವರನ್ನು ಗೌರವಿಸ್ತಕ್ಕಂಥ ಒಂದು ಸಮಯ. ಕಲ್ಯಾಣ ಕರ್ನಾಟಕ ವೇದಿಕೆಯಿಂದ ದಯಮಾಡಿ ಸ್ವಾಮೀಜಿಗಳು ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಮೀಜಿಯವರನ್ನು ನಾವು ಗೌರವಿಸೋಣ ಈ ಒಂದು ಕಾರ್ಯಕ್ರಮದಲ್ಲಿ.